ಅಲ್ಲಿ ಕೋಟಾ ಕೊಡ್ತಿದ್ರ. ಆ ಕೋಟಾದಾಗ ಹೋಗಿ ನೀವು ಕೆಲವು ಸೀಮಿತ ಅಂಗಡಿಗಳಿಂದ ಸಿಮೆಂಟ್ ತರಬೇಕಾಗ್ತಿತ್ತು. ಅಂದ್ರೆ ಸಿಮೆಂಟ್ ಎಲ್ಲರೂ ಮ್ಯಾನುಫ್ಯಾಕ್ಚರ್ ಮಾಡುವಂಗ ಇರಲಿಲ್ಲ. ಆ ರೀತಿ ಅನೇಕ ಸಂಗತಿಗಳವ. ಹಾಗಾಗಿ ಈಗ ಏನಾದರೂ ನೀವು ಒಂದು ಫ್ಯಾಕ್ಟರಿ ಮಾಡಿದ್ರೆ ನಿಮ್ ಕಡೆ ಉಳಿತದ ಅಂತ ಖಾತಿರಿಲ್ಲ, ಅಂತ ಸರ್ಕಾರ ವಶಪಡಿಸ್ಕೊಂಡ್ಬಿಡ್ತಿತ್ತು. ಸ್ಟೀಲು ಹಂಗ ಇತ್ತು. ನಮ್ಮ ದೇಶದೊಳಗ ಅತಿ ಹೆಚ್ಚು ಕಲ್ಲಿದ್ದು ಉತ್ಪಾದನೆ ಮಾಡ್ಲಿಕ್ಕೆ ಪ್ರೈವೇಟ್ದವ್ರು ಕೊಡ್ತಿರ್ಲಿಲ್ಲ. ನಾವು ಕ್ರಮೇಣವಾಗಿ ಈ ನಿಯಮಗಳು ಬದಲಾವಣೆ ಮಾಡಿ ಸ್ವಲ್ಪ ಮಟ್ಟಿಗೆ ನರಸಿಂಹರಾವ್ ಇದ್ದಾಗ ಶುರು ಆಯ್ತು. ಅದರ ಫುಲ್ ಫ್ಲೆಜ್ಡ್ ರಿಫಾರ್ಮ್ ಇದು ಶುರು. ಉದಾಹರಣೆಗೆ ಇನ್ನೊಂದು ಉದಾಹರಣೆ ಹೇಳ್ಬೇಕಂತಂದ್ರ, ಭತ್ತ ಬೆಳೆಯುವಂತವ್ರು, ಭತ್ತದ ಮಿಲ್ನವರು, ಅವರಿಗೆ ಸರ್ಕಾರ ತೀರ್ಮಾನ ಮಾಡ್ತಿತ್ತು, ಭತ್ತ ನೀವು ಎಷ್ಟು ನೀವು ಇಟ್ಕೋಬೇಕು, ಎಷ್ಟು ಸರ್ಕಾರ ಕೊಡಬೇಕು ಅಂತ ಲೆವಿ ಪದ್ಧತಿ ಇತ್ತು. ಹಿಂಗ ಒಂದು ರಿಸ್ಟ್ರಿಕ್ಟಿವ್ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಯಿಂದ ನಾವು ಬದಲಾವಣೆ ಮಾಡ್ತಾ ನನಗೆ ಬಹಳ ಚೆನ್ನಾಗಿ ನೆನಪದ, ಸುಮಾರು 86-87ರಲ್ಲಿ ಇರಬೇಕು, ನಮ್ಮ ತಂದೆಯವರು ಒಂದು ನವನಗರದಲ್ಲಿ 600 ಸ್ಕ್ವೇರ್ ಫೀಟ್ ಇದ್ದು ಒಂದು ಸಣ್ಣ ಜಾಗ ತಗೊಂಡಿದ್ದರು ರಿಟೈರ್ ಆಗೋಕ್ಕಿಂತ ಮೊದಲು, KHB ಮೂಲಕ. ಆ 600 ಸ್ಕ್ವೇರ್ ಫೀಟ್ ಇದ್ದು ಮನಿ ಕಟ್ಟಿಸ್ಬೇಕು ಅಂತ ಹೇಳಿ ರಿಟೈರ್ ಆಗೋದು ಇನ್ನೊಂದು 6 ತಿಂಗಳಿದ್ದಾಗ ನಮ್ಮ ತಂದೆಯವರು ಶುರು ಮಾಡಿದ್ರು, ನೀ ಸ್ವಲ್ಪ ಅಡ್ಡಾಡಿ ಎಲ್ಲ ನೋಡಪ್ಪ ಅಂತ ಹೇಳಿದ್ರು. ನಾವು ಸಿಮೆಂಟ್ ತಿಂಗಳಗಟ್ಲೆ ಕಾಯ್ಬೇಕಾಗ್ತಿತ್ತು. ಆಮೇಲೆ ಕೋಟಾ ಕೊಡ್ತಿದ್ರು, ಕೋಟಾದಾಗ ಹೋಗಿ ತೊಗೊಂಬಂದು ಆಮೇಲೆ ಕಟ್ಟಿದ್ವಿ. ಈ ತರದ ಅನೇಕರಿಗೆ ಇಲ್ಲಿ ಕೂತಂತವರಿಗೆ ಅನುಭವ ಇರಬೇಕು. ಈ ಪರಿಸ್ಥಿತಿಯಿಂದ ಬದಲಾವಣೆಯನ್ನ ಮಾಡಿ ನಾವು ದೇಶದಲ್ಲಿ ಒಂದು ಪರಿವರ್ತನೆಯನ್ನ ತರಲಿಕ್ಕೆ ಶುರು ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ದು. ಯಾವಾಗಂತಂದ್ರ WTO, ನಮ್ಮ ದೇಶದ ಪರಿಸ್ಥಿತಿ ಬಹಳ ಗಂಭೀರ ಇದ್ದಾಗ WTO ಸಹಾಯ ಮಾಡಿದ್ರನ, ಅಂದ್ರೆ WTO ಒಪ್ಪಂದಕ್ಕೆ ನೀವು ಓಕೆ ಅಂದ್ರನ, ನಾವು ಗ್ಯಾಟ್ ಒಪ್ಪಂದಕ್ಕೆ ಓಕೆ ಅಂದ್ರನ ನಾವು ನಿಮಗೆ ಈ ಆರ್ಥಿಕ ಒಂದು ಮುಗ್ಗಟ್ಟಿನಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ತೀವಿ, ಬೇಲ್ಔಟ್ ಪ್ಲಾನ್ ಅನ್ನ ಕೊಡ್ತೀವಿ ಅಂತ ಹೇಳಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೇಳಿದಾಗ ಶುರು ಆಯ್ತು. ಆದ್ರ ಪೂರ್ತಿ ಆಗಿರಲಿಲ್ಲ ಅದು. ಆ ಒಂದು ವಿಚಿತ್ರವಾದಂತಹ ಅರ್ಧಮರ್ಧ ಸೋಷಿಯಲಿಸಮದ ಕಲ್ಪನೆ, ಸಮಾಜವಾದದ ಕಲ್ಪನೆ ಇನ್ನೂ ಹಂಗ ಇತ್ತು. ಈಗ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಯವರಾದ ನಂತರ, ವಾಜಪೇಯಿ ಅವರ ಕಾಲದಲ್ಲಿ ಒಂದಿಷ್ಟು ಹೆಜ್ಜೆಗಳನ್ನು ಇಟ್ಟಿದ್ವಿ, ಆದರೆ ನಮ್ದು ಸಮ್ಮಿಶ್ರ ಸರ್ಕಾರ ಇತ್ತು ಅವಾಗ. ಆದರೆ ಮೋದಿಯವರ ಕಾಲದಲ್ಲಿ ಇವತ್ತು ಮಹತ್ವಪೂರ್ಣವಾದಂತಹ ಬದಲಾವಣೆಗಳು ನಡೀತಾ ಇದ್ದಾವೆ. ಅದರಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗಿದ್ದಾವೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಹಿಂದೆ ನಾನು ಕಲ್ಲಿದ್ದಲು ವಿಭಾಗದ ಸಚಿವನಾಗಿದ್ದೆ, ಮಂತ್ರಿಯಾಗಿದ್ದೆ. ನಮ್ಮ ದೇಶದೊಳಗ ಕಲ್ಲಿದ್ದಲನ್ನ ಪ್ರೈವೇಟ್ದವರಿಗೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಮಾಡಲಿಕ್ಕೆ ಗಣಿಯಿಂದ ತೆಗಿಲಿಕ್ಕೆ ಕೊಡ್ತಿರ್ಲಿಲ್ಲ. ಅದನ್ನ ಸ್ವಲ್ಪ ಮಟ್ಟಿಗೆ 14ರಿಂದ 19 ಶುರು ಮಾಡಿದ್ರು. ಆಮೇಲೆ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ನಾವು ಫುಲ್ ಫ್ಲೆಜ್ಡ್ ಶುರು ಮಾಡಿದ್ವಿ. ಜಗತ್ತಿನೊಳಗೆ ಅತಿ ಹೆಚ್ಚು ಕಲ್ಲಿದ್ದಲಿರುವಂತಹ, ರಿಸರ್ವ್ ಇರುವಂತಹ ದೇಶಗಳಲ್ಲಿ ನಮ್ಮ 4ನೇದ್ದು. ಆದ್ರೂ ನಾವು ಕಲ್ಲಿದ್ದಲು ಉತ್ಪಾದನೆ ಮಾಡ್ತಿರ್ಲಿಲ್ಲ. ಈಗ ವಿದೇಶದಿಂದ ತರಿಸ್ತಿದ್ದು ಹೊರತಾಗಿ ದೇಶದೊಳಗೆ ಕಲ್ಲಿದ್ದಲು ಉತ್ಪಾದನೆ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನಾನು ಅಧಿಕಾರ ತೆಗೆದುಕೊಂಡಾಗ ಆ ವಿಭಾಗದ್ದು 2.5 ಲಕ್ಷ ಕೋಟಿ ರೂಪಾಯಿ, 2.5 ಲಕ್ಷ ಕೋಟಿ ರೂಪಾಯಿ ಅಶೋಕ್ ಆಟ್ವೆ ಅವರ
ಹಾಗಾಗಿ ಆ 2.5 ಲಕ್ಷ ಕೋಟಿ ರೂಪಾಯಿದಷ್ಟು ಕಲ್ಲಿದ್ದು ನಾವು ಹೊರಗಿಂದ ತರಿಸ್ತಿದ್ವಿ ಹೊರತಾಗಿ ನಾವು ದೇಶದೊಳಗೆ ಉತ್ಪಾದನೆ ಮಾಡ್ತಾ ಇರಲಿಲ್ಲ. ಇದು ನಮ್ಮ ದೇಶದ ಪಾಲಿಸಿ ಆಗಿತ್ತು. ಇದನ್ನ ನಾವು ಸಾವಕಾಶವಾಗಿ ಬದಲಾವಣೆ ಮಾಡ್ತಾ ಮಾಡ್ತಾ ದೇಶವನ್ನ ಆತ್ಮನಿರ್ಭರಯತ್ತ ತೆಗೆದುಕೊಂಡು ಹೋಗುವುದು ರಿಫಾರ್ಮಿನ ಮೂಲ ಉದ್ದೇಶವನ್ನಾಗಿ ಪರಿವರ್ತನೆ ಮಾಡಿರುವಂತಹದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅನ್ನುವಂಥದ್ದು. ಹಾಗಾಗಿ ಈಗೇನು ನಾವು GST ರಿಫಾರ್ಮ್ ಮಾಡಿದೀವಲ್ಲ, ಇದು ಎಲ್ಲ ರಿಫಾರ್ಮ್ಗಳ ಒಂದು ಸಬ್ ರಿಫಾರ್ಮ್ ಕಾ ಬಾಪ್ ಹೈ ಅಂತ ಹೇಳ್ತಾರೆ ಇಂಗ್ಲಿಷ್ದಾಗೆ. ಬಹಳ ದೊಡ್ಡ ರಿಫಾರ್ಮ್ ಇದು. ನಿಮಗ ಇದರ ಕಲ್ಪನೆಗಳು ಇಷ್ಟು ಬೇಗ ಆಗಲ್ಲ. ಈಗ ನಮ್ಮ ದೇಶದೊಳಗೆ ಮೊದಲು ಎಷ್ಟು ಟ್ಯಾಕ್ಸ್ ಇದ್ದು? ಸುಮಾರು 17 ಟ್ಯಾಕ್ಸು. ಬೇರೆ ಬೇರೆ ರಾಜ್ಯಗಳಲ್ಲಿ 7ರಿಂದ 13 ಸಸ್ಯಗಳಿದ್ದು. ಕಾಂಪ್ಲೈನ್ಸಸ್ ಎಷ್ಟಿದ್ದು ಅಂದ್ರೆ, ಕಾಂಪ್ಲೈನ್ಸಸ್ ಅಂದ್ರೆ ಏನು? ನೀವೆಲ್ಲ ಬರೆದು ಕೊಡ್ಬೇಕು ಸರ್ಕಾರಕ್ಕೆ, ಹಿಂಗೈತಿ ಹಂಗೈತಿ, ಆ ಲೈಸೆನ್ಸು, ಈ ಕ್ಲಿಯರೆನ್ಸು, ಅದು ಮತ್ತೊಂದು ಮುಗುದೊಂದು 108 ಬರೆದು ಕೊಡುದು. ಅದಕ್ಕೆ ಅಫಿಡವಿಟು, ಮತ್ತೊಂದು ಬಾಂಡು, ಇವೆಲ್ಲ ಸೇರಿ ಸಿಕ್ಕಾಪಟ್ಟೆ ಕಾಂಪ್ಲೈನ್ಸಸ್. ನಿಮಗೆ ಕಾಂಪ್ಲೈನ್ಸಸ್ ಒಂದು ಉದಾಹರಣೆ ಹೇಳ್ತೇನೆ. ಬಹಳ ಜನಕ್ಕೆ ಇದರ ಅಂದಾಜು ಇಲ್ಲ. ಕಾಂಪ್ಲೈನ್ಸ್ ಅಂತಂದ್ರೆ ಏನು? ಅನಗತ್ಯವಾದಂತ ಕಾನೂನು. ವ್ಯಾಪಾರಸ್ಥರ ಕೂತವರಿಗೆ, ಯಾರು ಮ್ಯಾನುಫ್ಯಾಕ್ಚರಿಂಗ್ ದಲ್ಲಿದ್ದಾರ, ವ್ಯಾಪಾರಸ್ಥರಿದ್ದಾರ, ಅವರಿಗೆ ಇದು ಸರಿಯಾಗಿ ಅರ್ಥ ಆಗ್ತದೆ. ಉದಾಹರಣೆ, ಕಾಂಪ್ಲೈನ್ಸಸ್ ಅಂದ್ರೆ ಏನ? ಕಾಂಪ್ಲೈನ್ಸಸ್ ಅಂದ್ರೆ ನೀವು ಇಷ್ಟು ಲೈಸೆನ್ಸ್ ತಗೋಬೇಕು, ಇಷ್ಟು ಬರೆದು ಕೊಡಬೇಕು, ಇಷ್ಟು ಹೇಳಬೇಕು, ಮತ್ತೊಂದು ಎಲ್ಲ. ಅದರೊಳಗೆ ಉದಾಹರಣೆಗೆ ನಮ್ಮ ದೇಶದಾಗ ಒಂದು ಕಾನೂನಿತ್ತು. ಆ ಹೆಲ್ಮೆಟ್ ಹಾಕೊಂಡ್ ಬಂದವ್ರು ದಯಮಾಡಿ ಮೊಬೈಲ್ ಬಂದ್ ಮಾಡಿ ದಯಮಾಡಿ ಒಂದ್ ಕಡೆ ಕೂಡಿಸ್ರಿ. ಅಲ್ಲಿ ಸ್ವಲ್ಪ ಬಾಗಲಕ್ಕಿದ್ದವರು ಬಂದವ್ರನ್ನ ಒಂದ್ ಕಡೆ ಕೂಡಿಸ್ಬಿಡ್ರಿ. ಅಲ್ಲೇ ಅವರ ಇವರ ಸ್ವಲ್ಪ ಕುಂದ್ರಿ, ಆರಾಮ್ಸೆ ಕುಂದ್ರಿ. ಅಲ್ಲ ಮೀಡಿಯಾ ಇದ್ರೆ ದಯಮಾಡಿ ಫೋನ್ದಾಗ ಮಾತಾಡ್ಬಿಡ್ರಿ, ನಮಗೆ ಡಿಸ್ಟರ್ಬ್ ಆಗ್ತದೆ. ಉದಾಹರಣೆಗೆ ನಮ್ಮ ದೇಶದಾಗ ಒಂದು ಇಂಡಸ್ಟ್ರಿ ಇದೆ ಅಂತ ತಿಳ್ಕೊದ್ರಿ. ಈ ಕಾನೂನು ನಾವು ತೆಗೆದು ಹಾಕಿವಿ. ಈ ಇಂಡಸ್ಟ್ರಿ ಒಂದು ಶೌಚಾಲಯ, ಆ ಶೌಚಾಲಯಕ್ಕೆ ಬಣ್ಣ ಹಚ್ಚಿರ್ಲಿಲ್ಲ ಅಂದ್ರೆ, ಸುಣ್ಣ ಹಚ್ಚಿರ್ಲಿಲ್ಲ ಅಂದ್ರೆ ಜೈಲಿತ್ತು. 1 ತಿಂಗಳು ಜೈಲಿತ್ತು. ಗೊತ್ತದನ್ನ ಯಾರಿಗಾರ ಇದೆ? ಕಾನೂನಿತ್ತಿದೆ. ಈ ತರದ 100 ಕಾನೂನುಗಳಿದ್ದು. ಎಷ್ಟು ಕಾನೂನು ಇದ್ದಿಂತಾವು? 1500 ಕಾನೂನುಗಳು, 1500 ಲಾಸ್. ಈ 1500 ಕಾನೂನುಗಳನ್ನು ತೆಗೆದು ಹಾಕುವಂತ ಕೆಲಸವನ್ನ ಮೋದಿ ಸರ್ಕಾರ ಬಂದ ನಂತರ 1500 ಕಾನೂನುಗಳು. ಡೆಲ್ಲಿ ಒಳಗೊಂದು ಕಾನೂನು ಇತ್ತು, ಬಹಳ ಜನಕ್ಕೆ ಗೊತ್ತಿಲ್ಲ. ಇದು ತೆಗೆದು ಹಾಕಿದ ಮೇಲೆ ನಾವು ಹೇಳ್ತಾ ಇದ್ದೀವಿ. ಈಗ ಏನ್ ಕಾನೂನು? ಒಬ್ಬ ಪೌರ ಕಾರ್ಮಿಕ, ಇಲ್ಲಿ ಪೌರ ಕಾರ್ಮಿಕರು ಕೂತಾರಲ್ಲ, ಅವ್ರದ್ದು ಪಗಾರ ರೆಗ್ಯುಲರ್ ಬರ್ಲಿಕ್ಕೆ ಆಯ್ತು. ನಮ್ಮ ಮಹಾಪೌರರು, ನಮ್ಮ ಶಾಸಕರು ಎಲ್ಲರೂ ಸೇರಿ, ಅದು ನಮ್ಮ ಕಾರ್ಪೊರೇಟರ್ಸ್ ಎಲ್ಲ ಸೇರಿ ಅವ್ರಿಗೆ ನೇರವಾಗಿ ವೇತನಕ್ಕೆ ಆರ್ಡರ್ ಮಾಡಿದ್ದಕ್ಕೆ ಈಗ ಅವರು ಇಲ್ಲಿ ಸನ್ಮಾನ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ಡೆಲ್ಲಿ ಒಳಗೊಂದು ಕಾನೂನು, ಡೆಲ್ಲಿ ಪ್ರದೇಶಕ್ಕೆ ಸೀಮಿತವಾಗಿ ಏನು, ಸತತವಾಗಿ 1 ತಿಂಗಳು ಇನ್ಫಾರ್ಮ್ ಮಾಡಲಾರ್ದ ನೌಕರಿಗೆ ಬರಲಿಲ್ಲ ಅಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿ ಜೈಲಿಗೆ ಹಾಕ್ತಿದ್ರು. ಆ ಕಾನೂನು ತೆಗೆದು ಹಾಕಿದೀವಿ ನಾವೀಗ. ಈ ತರದ ವಿಚಿತ್ರವಾದಂತಹ ಕಾಂಪ್ಲೈನ್ಸಸ್ಗಳು, ಅನಗತ್ಯವಾದಂತಹ ರಿಸ್ಟ್ರಿಕ್ಷನ್, ಅದರ ಪರಿಣಾಮವಾಗಿ ದೇಶದಲ್ಲಿ ಉತ್ಪಾದನೆ ಆಗ್ತಿರ್ಲಿಲ್ಲ. ನಿಮಗ ನನಗೆ ಪಾಯಿಂಟ್ಗಳು ಬೇರೆ ಇದಾವಿಲ್ಲ, ಅದರ ಹೇಳ್ತಾ ಹೇಳ್ತಾ ತಲೆಯೊಳಗೆ ಬರ್ಲಿಕ್ಕೆ ಶುರುವಾಗಿರ್ತದೆ. ಹಿಂಗಾಗಿ ನಾ ಮಧ್ಯೆ ಕೆಲವು ವಿಷಯ ಹೇಳ್ತಾ ಇರ್ತೇನೆ. ನಮ್ಮಲ್ಲಿ ಜಗತ್ನಾಗ 4ನೇದ್ದು 5ನೇ ನಂಬರ್ದ ನಮ್ಮಲ್ಲಿ ಐಆರ್ನ ಓರದ
ಕಬ್ಬಿಣದ ಅದಿರು. ಆದ್ರೆ ಕಬ್ಬಿಣದ ಅದಿರು ನಮ್ಮಲ್ಲಿ ಅಷ್ಟಿದ್ರು ಬಹಳಷ್ಟು ವರ್ಷಗಳ ಕಾಲ ನಾವು ಸ್ಟೀಲ್ ಅನ್ನ ಇಂಪೋರ್ಟ್ ಮಾಡ್ತಾ ಇದ್ವಿ. ಇದೆಲ್ಲ ಒಂದು ವಿಚಿತ್ರವಾದಂತಹ ಒಂದು ಸ್ಥಿತಿ ದೇಶದೊಳಗಿತ್ತು. ಅದನ್ನ ತೆಗೆದು ಹಾಕ್ತಾ ಹಾಕ್ತಾ ಈ ಟ್ಯಾಕ್ಸೇಷನ್ನ ರಿಫಾರ್ಮ್ ಮಾಡಿದ್ವಿ. ಈ ಟ್ಯಾಕ್ಸೇಷನ್ದಲ್ಲಿ ವಿದಿನ್ ದಿ ಟ್ಯಾಕ್ಸೇಷನ್ ನಾನು ಹೇಳಿದಂತೆ 17 ಟ್ಯಾಕ್ಸು, 7ರಿಂದ 13 ಸಸ್ಯಗಳಿದ್ದು. ಇದು GST ಮಾಡಲಿಕ್ಕೆ, GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್, ಇಡೀ ದೇಶ ಒಂದು ಟ್ಯಾಕ್ಸಿನ ನೆಟ್ಟದಲ್ಲಿ ಬರಬೇಕು ಅನ್ನುವಂಥದ್ದು ವಾಜಪೇಯಿ ಅವರ ಕಾಲದಲ್ಲಿ ಶುರುವಾಗಿತ್ತು. 2004ರಲ್ಲಿ ವಾಜಪೇಯಿ ಸರ್ಕಾರ ಹೋಯಿತು. ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಸರ್ಕಾರ ಅದನ್ನ ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡಿತು. ಆದರೆ ಮುಂದುವರಿಸಿದಂಥ ಪ್ರಯತ್ನದಲ್ಲಿ ರಾಜ್ಯಗಳು ಅಂತ ಕೇಳಿದ್ಮೇಲೆ ನನಗೆ ಅನೇಕ ಸರ್ತಿ ಪತ್ರಕರ್ತರು ಪ್ರಶ್ನೆ ಕೇಳಿರ್ತಾರೆ. ನಿಮ್ಮ ಸರ್ಕಾರನೇ ಅಂದ್ರೆ ಅವತ್ತು ರಾಜ್ಯಗಳಲ್ಲಿ ಎಲ್ಲಿ ನಿಮ್ಮ ಸರ್ಕಾರ ಇತ್ತು ಆ ಸರ್ಕಾರಗಳು ನಿಮಗೆ ಅಂದ್ರೆ ಅವತ್ತು 2004ರಿಂದ 10ರಲ್ಲಿ ಅಪೋಸ್ ಮಾಡಿದ್ರು. ಯಾಕೆ ಅಪೋಸ್ ಮಾಡಿದ್ರು? ಕೆಲವು ಅಪೋಸ್ ಮಾಡಿದ್ರು, ನಾವಷ್ಟ ಅಪೋಸ್ ಮಾಡಿಲ್ಲ. ಇವತ್ತು ಇಂಡಿ ಗಠಬಂಧನ ಮತ್ತು ಅವತ್ತು ಯು ಪಿ ಎದಲ್ಲಿ ಏನಿದ್ರಲ್ಲ ಆ UPA ದವರು ವಿರೋಧ ಮಾಡಿದ್ರು. ಯಾಕಂದ್ರ CST ಇದ್ದು, ಸೆಂಟ್ರಲ್ ಸೇಲ್ ಟ್ಯಾಕ್ಸ್ ಇದ್ದು ಕಾಂಪೆನ್ಸೇಷನ್ ಕೊಡ್ಬೇಕಾಗಿತ್ತು, ಅವ್ರು ಕೊಡ್ಲೇ ಇಲ್ಲ. ಹಿಂಗಾಗಿ ರಾಜ್ಯಗಳು ಹೇಳಿದ್ರು ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ. ಯಾವಾಗ 2017ರಾಗ ನಾವು GST ತಗೊಂಬಂದ್ವಿ, GST ಒಳಗೆ ಒಂದು ಮಹತ್ವಪೂರ್ಣವಾದಂತಹ ಸಂಗತಿ ಏನಂದ್ರೆ GST ಲಾಗು ಮಾಡೋದ್ರಿಂದ ಏನು ರೆವಿನ್ಯೂ ಲಾಸ್ ಆಗ್ತದ, ಆ ರೆವಿನ್ಯೂ ಲಾಸ್ ಅನ್ನ ಇಷ್ಟು ವರ್ಷಗಳ ಕಾಲ ತುಂಬಿ ಕೊಡ್ತೀವಿ ನಾವು ಅನ್ನುವಂಥದ್ದಕ್ಕೆ ಕಾನೂನಿನಲ್ಲಿ ಮಾನ್ಯತೆಯನ್ನು ಕೊಟ್ಟು ನಾವು ರಾಜ್ಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು GST ಅನ್ನ ಶುರು ಮಾಡಿದ್ವಿ. ಅದರ ಪರಿಣಾಮವಾಗಿ ಇಡೀ ದೇಶದಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಶುರುವಾಯಿತು. ಅದರಲ್ಲಿ ಆರಂಭಕ್ಕೆ ಅನೇಕ ಸಮಸ್ಯೆಗಳಿದ್ದು, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಟ್ ಇಸ್ ಎ ಪ್ಯಾರಡೈಮ್ ಶಿಫ್ಟ್ ಅಂತ ಹೇಳ್ತಾರೆ ಇಂಗ್ಲಿಷ್ದಾಗ. ಆ ಪ್ಯಾರಡೈಮ್ ಶಿಫ್ಟ್ ಆದ ಕಾರಣದಿಂದ ಒಂದು ಇದರಿಂದ ಇನ್ನೊಂದು ವ್ಯವಸ್ಥೆಗೆ ಹೋಗ್ಬೇಕಾದ್ರೆ ಕೆಲವು ತೊಂದರೆಗಳಿರ್ತಾವೆ. ಆ ತೊಂದರೆಗಳ ಪರಿಣಾಮ ಆರಂಭಕ್ಕೆ ಕೆಲವು ತೊಂದರೆಗಳಾದವು. ಸ್ಲ್ಯಾಬ್ಗಳು 4 ಇದ್ದು. ಆ ಸ್ಲ್ಯಾಬ್ಗಳನ್ನ ನಾವು 4 ಮಾಡಿದಾಗ ಅನೇಕರದ್ದು ವಿನಂತಿ ಇತ್ತು, ಇಲ್ಲ ಇದನ್ನ ಕಮ್ಮಿ ಮಾಡಬೇಕು, 2 ಸ್ಲ್ಯಾಬ್ ಮಾಡಬೇಕು ಅಂತ. ಈಗ ಮತ್ತೆ ಇನ್ನೊಂದು ಕಳೆದ 7-8 ವರ್ಷದೊಳಗ ಅಂದ್ರ 2017ರಿಂದ 2025 ತನಕ ಕಂಟಿನ್ಯೂಸ್ ಆಗಿ ಇದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗ್ತಾನೆ ಇದ್ದು. ಬದಲಾವಣೆಗಳು ಅಂತಂದ್ರ ಇಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಕೂತಾರ, ನಮ್ಮ ಶೇಷಗಿರಿ ಕುಲಕರ್ಣಿ ಅವರು, ಮತ್ತೆ ಯಾರು ಚಾರ್ಟರ್ಡ್ ಅಕೌಂಟೆಂಟ್ ಕೂತಾರ ನನ್ಗೆ ಕಾಣ್ತಾ ಇಲ್ಲ, ಅವ್ರೊಬ್ಬರಂತೂ ಕಂಡ್ರು. ಇಡೀ GST ಕೌನ್ಸಿಲ್ದಲ್ಲಿ ಒಂದು ಬಾರಿನೂ ನಾವು ಟ್ಯಾಕ್ಸ್ ಏರಿಸಲಿಲ್ಲ. GST ಯಾವಾಗಿನಿಂದ ಶುರು ಆಯ್ತಲ್ಲ, ನಾಟ್ ಇವನ್ ಒನ್ಸ್ ಯಾವುದೇ ಐಟಮ್ ಅದ್ದು ಪ್ರೈಸ್ ಇನ್ಕ್ರೀಸ್ ಆಗಲಿಲ್ಲ. ಸತತವಾಗಿ ಇಳಿಸ್ತಾ ಬಂದ್ವಿ. ಇಳಿಸ್ತಾ ಬಂದಾಗೂ ನಮ್ಮ ಮೇಲೆ ಟೀಕೆ ಏನು ಬರ್ತಿತ್ತು, ಪ್ರತಿ ಸರ್ತಿ ಇಳಿಸ್ತಾರ, ಪ್ರತಿ ಸರ್ತಿ ಕಮ್ಮಿ ಮಾಡ್ತಾರ, ಪ್ರತಿ ಸರ್ತಿ ಬದಲಾವಣೆ ಮಾಡ್ತಾರ, ಈ ಟೀಕೆಗಳು ಬರ್ತಾ ಇದ್ದು. ಆದರೆ ಒಂದು ಹೊಸ ವ್ಯವಸ್ಥೆ ಆದಾಗ ಈ ವ್ಯವಸ್ಥೆಯಲ್ಲಿ ಆಮೂಲಾಗ್ರವಾಗಿ ಬದಲಾವಣೆ ಬರ್ಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿತದ. ಆದರೆ ಯಾರು ಇವತ್ತು ಹೇಳ್ತಾರಲ್ಲ, ಮೊದಲು ಇದು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಇತ್ತು ಅಂತ ಹೇಳಿ, ಇವ್ರ ಕಾಲದಲ್ಲಿ ಒಂದು 50,000 ರೂಪಾಯಿ ಸ್ಕೂಟರ್ ತೆಗೆದುಕೊಂಡ್ರೆ, 50,000 ರೂಪಾಯಿ ಸ್ಕೂಟರ್ ತೆಗೆದುಕೊಂಡ್ರೆ ಒಂದು 20,000 ರೂಪಾಯಿ, 17,000 ರೂಪಾಯಿ ಟ್ಯಾಕ್ಸ್ ಇತ್ತು. 17,000 ರೂಪಾಯಿ ಟ್ಯಾಕ್ಸ್. ಮತ್ತೆ ಇಲ್ಲಿ ಕೂತವ್ರು ಕೆಲವರು ನೆನಪು ಮಾಡ್ಕೋರಿ, ಮ್ಯಾನುಫ್ಯಾಕ್ಚರಿಂಗ್ ಪರಿಸ್ಥಿತಿ ಹೆಂಗಿತ್ತು ದೇಶದಾಗ, ವ್ಯಾಪಾರದ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರ ಬಜಾಜ್ ಅಂತ ಒಂದು ಸ್ಕೂಟರ್ ಬರ್ತಿತ್ತು, ವಾಸ್ಪಾ ಅಂತ ಒಂದು ಸ್ಕೂಟರ್ ಬರ್ತಿತ್ತು. ಆ ಸ್ಕೂಟರ್
17 ವರ್ಷ ಪಾಳಿಸ್ತಿದ್ರು. 17 ವರ್ಷ. ಯಾವಂದನ ಮನೆಗೆ ಒಂದು ಸ್ಕೂಟರ್ ಬಂತಂತಂದ್ರ ಮತ್ತದು ಬಗ್ಗಿಸ್ಕಿ ಹೊಡಿಬೇಕಾಕೈತೆ. ಅದಕ್ಕೆ 2 ಜನಕ್ಕೆ ಗೊತ್ತದ ಇಲ್ಲ ನಂಗೆ ಗೊತ್ತಿಲ್ಲ. ಅದ ಲಘು ಕಿಕ್ ಹೊಡೆದ್ ಕೂಡ ಲಘು ಚಲೋ ಹಾಕಿರ್ಲಿಲ್ಲ. ಅದನ್ನ ಒಂದ್ ಸೈಡ್ ಬಗ್ಗಿಸ್ಬೇಕಾಕಿತ್ತು. ಸ್ವಲ್ಪ ಹಿಂಗ್ ಬಗ್ಗಿಸಿ ಆಮೇಲೆ ಕಿಕ್ ಹೊಡೆದ್ ಕೂಡ ಚಾಲೂ ಆಗೋದು ಅದು. ಆ ಬಜಾಜ್ ಸ್ಕೂಟರ್ ಅದನ್ನ 17-18 ವರ್ಷ. ಒಂದು ಅಂಬಾಸಿಡರ್ ಗಾಡಿ ತಗೋಬೇಕಂತಂದ್ರ 15 ವರ್ಷ. ಒಂದು ಫೋನ್ ಮನೆಗೆ ಬರ್ಬೇಕಂತಂದ್ರ ಫೋನ್ಗೆಲ್ಲ ಕೋಟಾ ಇತ್ತು ಅವಾಗ. ಅಂತರ ಯಾರು ಇವತ್ತು ಬಹಳ ಟೀಕೆ ಟಿಪ್ಪಣಿ ಮಾಡ್ತಾರಲ್ಲ, ದೇಶವನ್ನ ಯಾವ ಸ್ಥಿತಿಯೊಳಗೆ ಇಟ್ಟಿದ್ರು ಅಂದ್ರೆ, ಇಂಥ ಒಂದು ಅದ್ಭುತವಾದಂತಹ ಪ್ರತಿಭಾಶಾಲಿಯಾದಂತಹ ದೇಶ, ನೈಸರ್ಗಿಕ ಸಂಪತ್ತನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊಂದಿರುವಂತಹ ದೇಶ, ಇಲ್ಲಿ ಸಿಮೆಂಟು, ಸ್ಟೀಲು, ಸ್ಕೂಟರು, ಫೋನು, ಗ್ಯಾಸ್ ಸಿಲಿಂಡರ್. ಈ ಗ್ಯಾಸ್ ಸಿಲಿಂಡರ್ ಯಾಕೆ ಕೊಡ್ತಿರ್ಲಿಲ್ಲ ಅಂದ್ರೆ, ಸಿಲಿಂಡರ್ ನಮ್ಮ ದೇಶದಾಗ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಕಮ್ಮಿ ಇತ್ತು. ಗ್ಯಾಸ್ ಇದ್ರು ಸಿಲಿಂಡರ್ ಅಷ್ಟು ಇದಿರ್ತಲ್ಲ, ಸ್ಟೀಲಿಂದ ಕೆಂಪದು, ಅದನ್ನ ತಯಾರಿ ಮಾಡ್ಬೇಕಲ್ಲ ಮೊದಲ. ಅದನ್ನ ತಯಾರಿ ಮಾಡಿದಾಗ ಅದ್ರ ಗ್ಯಾಸ್ ತುಂಬಿದ ಮೇಲೆ ನಿಮ್ಮ ಮನ್ಯಾಗ ಬರ್ನರ್ ಹತ್ತದ ಜ್ಯೋತಿ ಅವರು ಚಾ ಮಾಡೋದು. ಚಾ ಮಾಡಕ್ ಬರ್ತದಲ್ರಿ ನಿಮ್ಗೆ? ಸೊ ಹಿಂಗಾಗಿ ದೇಶದೊಳಗ ಕೆಲಸ ಮಾಡಲಿಕ್ಕೆ ಕೈಗಳಿದ್ದು, ದೇಶದೊಳಗ ಸಂಪತ್ತಿತ್ತು. ಆದರೆ ಈ ವಿಚಿತ್ರವಾದಂತಹ ಒಂದು ಮಾನಸಿಕತೆಯಿಂದ ನಾವು ಅತ್ಯಂತ ದುರ್ಬಲ ಆರ್ಥಿಕತೆಯಾಗಿ ಹೋಗ್ಬಿಟ್ಟಿದ್ವಿ. ಮತ್ತು UPA ಕಾಲದಾಗಂತೂ ಜಗತ್ತಿನ 5 ಅತ್ಯಂತ ದುರ್ಬಲ ಆರ್ಥಿಕ ವ್ಯವಸ್ಥೆಗಳಲ್ಲಿ ಒಂದಾಗಿದ್ವಿ. ಈಗ ನಾವು ಮೊದಲನೇದಾಗಿ 2 ಸ್ಲ್ಯಾಬ್ ಮಾಡಿದ್ವಿ. 5 ಮತ್ತು 18 2 ಮೇನ್ ಸ್ಲ್ಯಾಬ್ ಇರುವುದು. 18ರಾಗಿದ್ದು, 28ರಾಗಿದ್ದು, 12ರಾಗಿದ್ದು ಫುಡ್ ಐಟಮ್ಗಳು, ನಿತ್ಯದ ಉಪಯೋಗ ಮಾಡುವಂತ ಇವೆಲ್ಲ ಸಂಗತಿಗಳು. ಅವು ಐದರ್ 0 ಆಗಿದೆ, ಇಲ್ಲ 5% ಆಗಿದೆ. ಈಗ ಉದಾಹರಣೆಗೆ ನೀವು ಹೋಟೆಲ್ದಾಗ ಹೋಗಿ ಒಂದು ದೋಸೆ ತಿಂದ್ರ, ಹೋಟೆಲ್ದಾಗ ಹೋಗಿ ಒಂದು ರೊಟ್ಟಿ ತಿಂದ್ರ, ಮೊದಲ ಚಾ ಕುಡಿದ್ರ 20% ಟ್ಯಾಕ್ಸ್, 25% ಟ್ಯಾಕ್ಸ್ ಎಲ್ಲ ಕೊಡುವಂತಹ ಜಮಾನ ಇತ್ತು. ಈಗ 5% ಆಗಿದೆ. 5%ಕ್ಕೆ ಏನ್ ಹೇಳ್ತಾರ? ಮತ್ತು ಕಾಂಗ್ರೆಸ್ ಪಾರ್ಟಿ ಪ್ರಾಬ್ಲಮ್ ಏನು ಕಾಂಗ್ರೆಸ್ ಪಾರ್ಟಿದು ಅಂತಂದ್ರ, ಫಸ್ಟ್ ಬಂದ ಕೂಡಲೇ ಕನ್ಫ್ಯೂಸ್ ಆಗಿ ಹೇಳ್ಬಿಟ್ರೆ, ಇದನ್ನ ನಾವ ಹೇಳಿದ್ವಿ, ಮಾಡಿದ್ರಿ ಇದು ಬಹಳ ಚಲೋ ಅದ ಅಂತ. ಯಾವಾಗ ಇದು ಮೋದಿ ಮಾಡ್ಯಾರ ಅಂತ ಶುರು ಆತ, ಇದೇನ್ ದೊಡ್ಡ ಮಹಾ ಮಾಡ್ರಿ ಅಂತ ಶುರು ಮಾಡಿದ್ರು. ಅದಕ್ಕೆ ನಾನು ಮೊನ್ನೆ ಒಂದು ಸಂವಾದದಾಗೂ ಹೇಳಿದೆ, ಒಂದು ನಾವು ಸ್ವಾಗತರೇ ಮಾಡ್ರಿ, ಇಲ್ಲ ವಿರೋಧರೇ ಮಾಡ್ರಿ. ಕನ್ಫ್ಯೂಸ್ಡ್ ಪಾರ್ಟಿ, ಕನ್ಫ್ಯೂಸ್ಡ್ ಲೀಡರ್, ಕನ್ಫ್ಯೂಸ್ಡ್ ಕೇಡರ್, ಏನೇನೋ ಮಾತಾಡ್ಕೊತಿರ್ತಾರೆ ಒಟ್ಟು ಕಾಯಮಾಗಿ. ಒಂದ್ ಕಡೆ ಹೇಳ್ತಾರ ನಾವ ಮಾಡಿವಂತ, ಇನ್ನೊಂದ್ ಕಡೆ ಹೇಳ್ತಾರ ಇದು ಧೋಕಾಬಾಜಿ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಟ್ವೀಟ್ ನೋಡ್ರಿ ಇವತ್ತಿಗೂ ಅದ ಸೋಷಿಯಲ್ ಮೀಡಿಯಾದಾಗ. ಈ ಬದಲಾವಣೆಗೆ ನಾವ ಹೇಳಿದ್ವಿ 8 ವರ್ಷದ ಹಿಂದೆ ಮಾಡಬೇಕಾಗಿತ್ತು. 8 ವರ್ಷ ನೀವೇನ್ ಮಾಡ್ರಿ? 8 ವರ್ಷದ ಹಿಂದೆ ಏನಿತ್ತು ಪರಿಸ್ಥಿತಿ? 8 ವರ್ಷದ ಹಿಂದ ಅಂದ್ರೆ GST 1 ಬರೋಕ್ಕಿಂತ ಮೊದಲ ನೀವೊಂದೇನಾದ್ರೂ ಒಂದು ಗಾಡಿ ತಗೊಂಡ್ರು, ಒಂದು ಸ್ಕೂಟರ್ ತಗೊಂಡ್ರು, ಅಥವಾ ಮತ್ತೊಂದೇನೋ ಐಟಮ್, ಮನೆಯೊಳಗೊಂದು ಫ್ರಿಡ್ಜ್ ತಗೊಂಡ್ರು, ಅಥವಾ ಟೂತ್ ಪೇಸ್ಟ್, ಟೂತ್ ಪೌಡರು, ಶಾಂಪೂ, ಇದ್ರ ಮೇಲೆಲ್ಲ 20% ಟ್ಯಾಕ್ಸ್ ಇತ್ತು, ಹೆಚ್ಚು ಕಡಿಮೆ ಎಲ್ಲ ಸೇರಿ. ಪ್ಲಸ್ ಸೆಸ್ ಬೀಳ್ತಾ ಇತ್ತು. ಅಂದ್ರೆ 27% ಟ್ಯಾಕ್ಸ್ ಆಗ್ತಾ ಇತ್ತು. ಅದು GST ಆದ್ಮೇಲೆ ಬಿಟ್ವೀನ್ 12 to 18 ರೇಂಜ್ ಇತ್ತು. ಈಗ ಅದು 5% ಆಗ್ಯಾವ. ಕೆಲವು 0 ಆಗ್ಯಾವ. ನಿಮ್ಮ ಫುಡ್ ಐಟಮು, ಬಹಳಷ್ಟು ಫುಡ್ ಐಟಮು, ಮಿಲ್ಕ್ ಐಟಮು, ಬ್ರೆಡ್, ಇವೆಲ್ಲ 0 ಆಗ್ಯಾವ. ಅಂಡ್ ಕಾಂಪ್ಲೈನ್ಸಸ್ ಏನದಲ್ಲ,
ಅತ್ಯಂತ ಸರಳವಾಗಿ ಈಗ ಕಾಂಪ್ಲೈನ್ಸಸ್ ಅನ್ನ ಮಾಡುವಂತ ವ್ಯವಸ್ಥೆಯನ್ನ ನಮ್ಮ ಈ GST ಅಲ್ಲಿ ಮಾಡಿದ್ವಿ. 2 ಸ್ಲ್ಯಾಬ್, ಎವ್ರಿಥಿಂಗ್ ಈಸ್ ಆನ್ಲೈನ್. ಮತ್ತು ಬಹಳ ಜನರಿಗೆ ಒಂದು ಪ್ರಶ್ನೆ ಇರ್ತದೆ, ಇಲ್ರಿ ನಮಗೆ ನೋಟಿಸ್ ಕೊಡ್ತಾರ, ತೊಂದರೆ ಕೊಡ್ತಾರ. ಇನ್ಕಮ್ ಟ್ಯಾಕ್ಸ್ದಾಗ ಫೇಸ್ಲೆಸ್ ಆಗ್ಯದ. ಅದೇ ರೀತಿ ಫೇಸ್ಲೆಸ್ ಅನ್ನ ಇವತ್ತು ನಾವು ಈ GST ಒಳಗೂ ತರ್ತಾ ಇದ್ದೀವಿ. ಆಮೇಲಿಂದ ಟ್ರ್ಯಾಕ್ಟರು, ಹನಿ ನೀರಾವರಿ, ಸ್ಪ್ರಿಂಕ್ಲರು, ಟ್ರ್ಯಾಕ್ಟರ್ ಟೈರು, ಇದ್ರದ್ದೆಲ್ಲರದು 5% ಆಗಿದೆ. ಇವತ್ತು ಬಹುತೇಕ ನಿತ್ಯ ಉಪಯೋಗ ಮಾಡುವಂತಹ ವಸ್ತುಗಳದು ಐದರ್ 0 or 5% ಆಗಿದೆ. ಇಟ್ ಈಸ್ ಬಿಟ್ವೀನ್ 5%, ಇಟ್ ಈಸ್ 0 to 5%. ಹಾಗಾಗಿ S&P ಅವ್ರದ್ದೊಂದು ಕಾರ್ಯಕ್ರಮ ಇತ್ತು. S&P ಒಂದು ಬಹಳ ದೊಡ್ಡ ರೇಟಿಂಗ್ ಏಜೆನ್ಸಿ. ಅವರು ಒಂದು ಎನರ್ಜಿ ಸಮಿಟ್ ಮಾಡಿದ್ರು, ಇಂಟರ್ನ್ಯಾಷನಲ್ ಎನರ್ಜಿ ಸಮಿಟ್. ಅದ್ರ ಉದ್ಘಾಟನೆಗೆ ನಾವು ಹೋಗಿದ್ದು, ನೀವು ಪತ್ರಿಕೆ ಒಳಗೆ ಟಿವಿ ಒಳಗೆ ನೋಡಿರ್ಬೇಕು. S&P ಅಂತಂದ್ರೆ ಒಂದು ನಮ್ಮ ರೇಟಿಂಗ್ನು, ಭಾರತದ ರೇಟಿಂಗ್ನು ಅವರು ಬಹಳ ಹೈ ಲೆವೆಲ್ ರೇಟಿಂಗ್ ಕೊಟ್ಟಾರ. ಈಗ ಭಾರತದ ರೇಟಿಂಗ್ಸ್. ಅವರು ನನ್ನೊಂದು ಕಾರ್ಯಕ್ರಮಕ್ಕೆ ಕರೆದಿದ್ರು, ಆ ಉದ್ಘಾಟನೆಗೆ, ಎನರ್ಜಿ ಸಮಿಟ್ ಉದ್ಘಾಟನೆಗೆ. ಆ S&P ಅವರು ಇತ್ತೀಚೆಗೆ ಅವರೂ ಸೇರಿದಂತೆ ಅನೇಕರು ಅಸೆಸ್ಮೆಂಟ್ ಮಾಡಿದ್ದಾರೆ. ಈ GST ರಿಫಾರ್ಮ್ ಏನಾಗಿದೆ, ಈ GST ರಿಫಾರ್ಮ್ದಿಂದಾಗಿ ನಾವು 0.3 to 0.6% ನಮ್ದು GDP ಜಾಸ್ತಿ ಆಗ್ತದೆ. 0.2 to 0.36% ಅಂದ್ರೆ ಅಗದಿ ಕನಿಷ್ಠತಮ ಅಂತಂತ ಏನಾದರೂ ಬೇರೆ ಮಿನಿಮಮ್ 1 ಲಕ್ಷದಿಂದ 1.5 ಲಕ್ಷ ಕೋಟಿ ರೂಪಾಯಿದಷ್ಟು ನಮ್ಮ ದೇಶದ GDP ಜಾಸ್ತಿ ಆಗ್ತದೆ. 1.5 lakh, 1 lakh crore to 1.5 lakh crore. ಇದರದ್ದು ಪರಿಣಾಮ ಏನು ಒಟ್ಟು ಹಂಗಾರ? ಪರಿಣಾಮ ಯಾವಾಗ ಲೋವರ್ ಟ್ಯಾಕ್ಸ್ ಅನ್ನ ನಾವು ಮಾಡ್ತೀವಿ, ಈ ಲೋವರ್ ಟ್ಯಾಕ್ಸ್ ಆದಾಗ ಜಾಸ್ತಿ ಖರ್ಚು ಮಾಡ್ತಾರೆ. ಈ KMF ದವರು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ಎಷ್ಟು ಜನ ನೋಡಿರಿ ನನಗೆ ಗೊತ್ತಿಲ್ಲ. KMF ದವರು ಅಡ್ವರ್ಟೈಸ್ಮೆಂಟ್ದಾಗ 2 ರೂಪಾಯಿ ಅವ್ರದ್ದು ನಮ್ದು ಹಾಲಿನ ರೇಟ್ ಕಮ್ಮಿ ಆಗ್ತದೆ ಅಂತ ಹೇಳ್ಯಾರ. ನೋಡಿರಿಲ್ಲ? ಎಷ್ಟು ಜನ ನೋಡಿರಿ? ತಿಂಗಳಿಗೆ 60 ರೂಪಾಯಿ ಕಮ್ಮಿ ಆತ. ಬೆಣ್ಣೆ, ತುಪ್ಪ, ಆಲ್ ಮಿಲ್ಕ್ ಐಟಮ್ಸ್ ಆರ್ 0% ಟ್ಯಾಕ್ಸ್. ಆಲ್ ಮಿಲ್ಕ್ ಐಟಮ್ಸ್. ಬ್ರೆಡ್ 0% ಟ್ಯಾಕ್ಸ್. ನಿತ್ಯದ ಉಪಯೋಗ ಮಾಡುವಂತ ಫುಡ್, ಜೋಳ, ಅಕ್ಕಿ, ಮತ್ತೊಂದು ಮುಗಿದೊಂದು ಎಲ್ಲ 0. ನಿಮ್ ಟೂತ್ ಬ್ರಷ್, ಶಾಂಪೂ, ಪೌಡರ್ ಅಂತ ಅಂದ್ಕೂಳೆ ಹೆಣ್ಮಕ್ಳು ಅಷ್ಟ ಹಚ್ಕೋತಾರ ಅಂತ ತಿಳ್ಕೊಬೇಡ್ರಿ. ಇಲ್ಲಿ ಕೆಲವ್ರು ಕೂತಾರ, ಹೆಸರು ಹೇಳುದಿಲ್ಲ, ನಾನು ಬಹಳ ಪ್ರಯತ್ನ ಮಾಡಿ ಪೌಡರ್ ಹಚ್ಕೊಂಡ್ ಬಂದಿರ್ತಾರ. ನಾ ಯಾರ್ದು ಹೆಸರು ಹೇಳಿಲ್ಲ, ನೀವು ಸುಮ್ಮನೆ ಹೆಸರು ಆಮೇಲೆ ಇದು ಮಾಡಕ್ ಹೋಗ್ಬೇಡ್ರಿ. ನೀವು, ನಾ ಯಾರ ಹೆಸರು ಹೇಳಿಲ್ಲ, ಸುಮ್ನೆ ಯಾರ್ದಾರ ಹೆಸರು ಹೇಳಿ ಮಾಡಕ್ ಹೋಗ್ಬೇಡ್ರಿ. ಎದುರಿಗಿನೂ ಬಹಳ ಮಂದಿ ಕೂತಾರ. ಪೌಡರ್ ಹಚ್ಚವ್ರು ನಾ ಹೇಳಿದ್ದೆ, ನಾ ಕಪ್ಪು ಬಿಳುಪು ಅಂತ ಹೇಳಿಲ್ಲ, ಪೌಡರ್ ಹಚ್ಚವ್ರು ನಾ ಹೇಳಿದ್ದೆ. ಮತ್ ನೀವೇನ್ರ ಅದಕ್ಕೆ, ಯಾಕಂದ್ರೆ ಜನಾಂಗೀಯ ನಿಂದನೆ ಅಂತ ಹಾಕ್ಬಾರ್ದು. ಆಮೇಲೆ ಇದೆಲ್ಲ ಬಹಳ ಲೈಟರ್ ವೇನ್ದಾಗ ತಗೊಳ್ರಿ. ಅಂದ್ರ ಇದೆಲ್ಲದರಲ್ಲಿ ಏನು ಉಳಿತಾಯ ಆಗ್ತದ. ದಿಸ್ ಲೋವರ್ ಟ್ಯಾಕ್ಸ್ ಜಾಸ್ತಿ ಖರ್ಚು ಮಾಡಲಿಕ್ಕೆ ಜನರಿಗೆ ಒಂದು ಅವಕಾಶವನ್ನ ಕೊಡ್ತದೆ. ಅವ್ರ ಪಾಕೆಟ್ ನಲ್ಲಿ ಜಾಸ್ತಿ ಹಣ ಬರ್ತದೆ. ಯಾವಾಗ ಜಾಸ್ತಿ ಸಾಮಾನ್ಯ ಜನ ಖರೀದಿ ಮಾಡ್ತಾರ, ಆವಾಗ ಜಾಸ್ತಿ ಡಿಮಾಂಡ್ ಕ್ರಿಯೇಟ್ ಆಗ್ತದೆ. ಯಾವಾಗ ಜಾಸ್ತಿ ಡಿಮಾಂಡ್ ಕ್ರಿಯೇಟ್ ಆಗ್ತದ, ಅವಾಗ ಜಾಸ್ತಿ ಪ್ರೊಡಕ್ಷನ್ ಮಾಡಬೇಕಾಗ್ತದೆ. ಯಾವಾಗ ಜಾಸ್ತಿ ಪ್ರೊಡಕ್ಷನ್ ಆಗ್ತದ, ಅವಾಗ ಜಾಸ್ತಿ ಜಾಬ್ಗಳು ಕ್ರಿಯೇಟ್ ಆಗ್ತಾವ. ಯಾವಾಗ ಜಾಸ್ತಿ ಜಾಬ್ಗಳು ಕ್ರಿಯೇಟ್ ಆಗ್ತಾವ, ಆವಾಗ ಜನರ ಕಿಸೆಯಲ್ಲಿ ಮತ್ತೆ ದುಡ್ಡು ಬರಲಿಕ್ಕೆ ಆಗ್ತದೆ. ಅಂದ್ರೆ ಇಟ್ ಈಸ್ ಎ ಸರ್ಕಲ್. ಇದು ಈ ಸರ್ಕಲ್ ಬಂದು ಪೂರ್ತಿ ಆಗ್ತದೆ.
ಎಲ್ಲಿಂದ? ಅವ್ರಿಗೆ ನೀವು ಟ್ಯಾಕ್ಸ್ ಕಮ್ಮಿ ಮಾಡಿದಾಗ ಅವರು ಜಾಸ್ತಿ ಖರ್ಚು ಮಾಡ್ತಾರೆ. ಭರತ್ ಭಂಡಾರಿಯವರು ಕೂತಾರೆ ಇಲ್ಲ, ಜಾಸ್ತಿ ಖರ್ಚು ಮಾಡ್ತಾರೆ. ಜಾಸ್ತಿ ಖರ್ಚು ಮಾಡಿದಾಗ ಅವ್ರಿಗೆ ಉಳಿತಾಯ ಆದಾಗ ಜಾಸ್ತಿ ಖರ್ಚು ಮಾಡ್ತಾರೆ. ಜಾಸ್ತಿ ಖರ್ಚು ಮಾಡಿದ ನಂತರ ಸಹಜವಾಗಿ ಅವ್ರದ್ದು ಮಾರ್ಕೆಟ್ನಲ್ಲಿ ಡಿಮಾಂಡ್ ಜಾಸ್ತಿ ಆಗ್ತದೆ. ಯಾವಾಗ ಮಾರ್ಕೆಟ್ನಲ್ಲಿ ಡಿಮಾಂಡ್ ಜಾಸ್ತಿ ಆಗ್ತದೆ, ಮಾರ್ಕೆಟ್ನಲ್ಲಿ ಡಿಮಾಂಡ್ ಜಾಸ್ತಿ ಆದಾಗ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಪ್ರೊಡಕ್ಷನ್ ಜಾಸ್ತಿ ಆದಾಗ ನಮ್ಮ ದೇಶದಲ್ಲಿ ಜಾಬ್ ಕ್ರಿಯೇಟ್ ಆಗ್ತವ. ಜಾಬ್ ಕ್ರಿಯೇಟ್ನಿಂದ ಆತ್ಮನಿರ್ಭರ ಭಾರತವೂ ಕ್ರಿಯೇಟ್ ಆಗ್ತದೆ, ಜಾಬ್ಗಳು ಕ್ರಿಯೇಟ್ ಆಗ್ತದೆ, ಪುನಃ ಜನರ ಕಿಸೆಯಲ್ಲಿ ದುಡ್ಡು ಬಂದು ಬೀಳ್ತದೆ. ಇದು ಮೋದಿಯವರ ಥಿಂಕಿಂಗ್. ಜಗತ್ತಿನೊಳಗ ಯಾವ ದೇಶಗಳು ಸಹಿತ ಆಫ್ಟರ್ ಕೋವಿಡ್, ಪೋಸ್ಟ್ ಕೋವಿಡ್ ಇನ್ನೂ ಆರ್ಥಿಕತೆ ಸುಧಾರಿಸಿಲ್ಲ. ಯಾವುದೇ ದೇಶದ್ದು ನಮ್ಮ ದೇಶದಷ್ಟು ಹಣದುಬ್ಬರ, ಇನ್ಫ್ಲೇಷನ್ ನಮ್ಮ ದೇಶದಷ್ಟು ಕಮ್ಮಿ ಇಲ್ಲ. ನಾನು 2004ರಿಂದ 2014ರವರೆಗೂ ಸಹಿತ ನಾನು ಲೋಕಸಭಾ ಸದಸ್ಯರಿದ್ದೆ. ನಮ್ಮ ಈ 10-11 ವರ್ಷದ ಕಾಲದಲ್ಲಿ ಕೋವಿಡ್, ನಮ್ಮ ಈ 10-11 ವರ್ಷ ಕಾಲದಲ್ಲಿ ಯುದ್ಧಗಳಂದ್ರೆ ಉಕ್ರೇನ್ ರಷ್ಯಾ ಯುದ್ಧ, ಆಮೇಲಿಂದ ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧ, ಮಧ್ಯೆ ನಾವು ಆಪರೇಷನ್ ಸಿಂಧೂರ್ ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿ ಆಯಿತು. ಕೋವಿಡ್, ಇದು ಎಲ್ಲದರ ಮಧ್ಯೆ ಆ ಟೈಮ್ನಲ್ಲಿ ಅಂಥದ್ದೇನೂ ಇರಲಿಲ್ಲ. ಒಂದು ಸ್ಲೋ ಡೌನ್ ಅನ್ನುವಂಥದ್ದಾಗಿತ್ತು. ಓವರ್ ಆಲ್ ಎಕನಾಮಿಕ್ ಸ್ಲೋ ಡೌನ್ ಅನ್ನೋದು ಬಿಟ್ರೆ ಬೈ ಅಂಡ್ ಲಾರ್ಜ್ ಶಾಂತಿಯುತವಾದಂತಹ ಆ ಸಂದರ್ಭದಲ್ಲಿ ನಮ್ದು ಫುಡ್ ಇನ್ಫ್ಲೇಷನ್ ಏನಿತ್ತಲ್ಲ, ಇಟ್ ವಾಸ್ ಆಲ್ಮೋಸ್ಟ್ sometimes it was 18%, average it was 10.5%. ಹೌದಲ್ರಿ ಭರತ್ ಭಂಡಾರಿ ಅವರ, ಶೇಷಗಿರಿ? 10.5% was the average. ಈಗ ಕೋವಿಡ್ ಮತ್ತು ಅದರ ಜೊತೆ 2 ಯುದ್ಧಗಳು ಅಲ್ರಿ. ಅಲ್ಲಿ ಯುದ್ಧಕ್ಕೆ ನಮಗೆ ಏನ್ ಸಂಬಂಧ ಅಂದ್ರೆ ಜಗತ್ತು ಬಹಳ ಸಣ್ಣದಾಗ್ಯದ. ನಾನಿಲ್ಲಿ ಕೂತಂತಹ ಯುವಕರಿಗೆ ಒಂದು ಸಲಹೆ ಕೊಡ್ತೇನೆ, ಪತ್ರಕರ್ತರಿಗೂ ಹೇಳಲಿಕ್ಕೆ ಬಯಸ್ತೇನೆ. ನಾ ಹೇಳುವುದನ್ನ ನೀವು ಚೆಕ್ ಮಾಡ್ರಿ. ಸೌತ್ ಕೊರಿಯಾ ನಾರ್ತ್ ಕೊರಿಯಾ ಯುದ್ಧ ಆಗಿತ್ತು. ಪಂಡಿತ್ ನೆಹರು ಅವರೊಂದು ಭಾಷಣ ಅದು. ಯಾಕ ಬಹಳ ಜಾಸ್ತಿ ನಮ್ಮಲ್ಲಿ ನಿತ್ಯ ಉಪಯೋಗಿ ವಸ್ತುಗಳು ಯಾಕೆ ತುಟ್ಟಾಗ್ಯಾವ, ಯಾಕೆ ಜಾಸ್ತಿ ಆಗ್ಯದ, ರೇಟ್ ಜಾಸ್ತಿ ಆಗ್ಯಾವ ಅಂತ ಕೇಳಿದ್ರ ಸೌತ್ ಕೊರಿಯಾ ನಾರ್ತ್ ಕೊರಿಯಾದ ಯುದ್ಧ ನಡೆದ ಅಂತ ಹೇಳಿದ್ರು. ಆವಾಗ ಸೌತ್ ಕೊರಿಯಾದಿಂದ ಭಾರತಕ್ಕೂ ಏನು ಬರ್ತಿರ್ಲಿಲ್ಲ, ಭಾರತದಿಂದ ಸೌತ್ ಕೊರಿಯಾಕ್ಕೂ ಏನು ಹೋಗ್ತಿರ್ಲಿಲ್ಲ, ನಾರ್ತ್ ಕೊರಿಯಾಕ್ಕೂ ಹೋಗ್ತಿರ್ಲಿಲ್ಲ. ಬಟ್ ಒಂದು ನವ ಹೇಳ್ಬಿಟ್ರ, ಇವತ್ತು ವರ್ಲ್ಡ್ ಹ್ಯಾಸ್ ಬಿಕಮ್ ಸೋ ಸ್ಮಾಲ್. ನಮಗೆ ಮೆಜಾರಿಟಿ ಆಫ್ ದಿ ಆಯಿಲ್ ಬರೋದು ರಷ್ಯಾದಿಂದ, ನಮ್ಮ ಗೊಬ್ಬರಗಳು ಬರೋದು ಉಕ್ರೇನ್ದಿಂದ, ಜಗತ್ತಿನ ಬಹುತೇಕ ದೇಶಗಳಿಗೆ ಗೋಧಿ ಸಪ್ಲೈ ಮಾಡೋದು ಉಕ್ರೇನ್ದಿಂದ. ಸೊ ಇಂಥದರ ಮಧ್ಯದಲ್ಲಿ 2 ಯುದ್ಧಗಳು, ನಮ್ದು ಸ್ವತಃ ಒಂದು ಯುದ್ಧ, ಕೋವಿಡ್ ಮಧ್ಯದಲ್ಲಿ 10.5% ಎವರೇಜ್ ಇನ್ಫ್ಲೇಷನ್ ಇದ್ದಂಥ UPA ಕಾಲ ಇದ್ರ, ಮೋದಿ ಸರ್ಕಾರದ ಕಾಲದಲ್ಲಿ ಎವರೇಜ್ 5.5 ಇದೆ. ಮತ್ತು ಈಗ ಆಟ್ ಪ್ರೆಸೆಂಟ್ ಜಗತ್ತಿನೊಳಗ ಲೋಯೆಸ್ಟ್, ಜಗತ್ತಿನೊಳಗ ಅತ್ಯಂತ ಕಮ್ಮಿ ಇನ್ಫ್ಲೇಷನ್ ಇರುವಂತಹದ್ದು 2.07% ಇರುವಂತಹದ್ದು, ಅದು ಕೇವಲ ಮೋದಿ ನೇತೃತ್ವದ ಭಾರತದಲ್ಲಿ. ಹೀಗಾಗಿ ಈಗ ಯಾರು ಕಂಪ್ಲೇಂಟ್ ಮಾಡಲ್ಲ. ಈಗ ಬಹಳ ತುಟ್ಟೆವರಿ, ಬಹಳ ಜಾಸ್ತಿ ಆಗ್ಯದ. ಬೈ ಅಂಡ್ ಲಾರ್ಜ್ 1-2 ಐಟಮ್ 4 ಐಟಮ್ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅದರ ಬೈ ಅಂಡ್ ಲಾರ್ಜ್ ನಮ್ಮ ಇನ್ಫ್ಲೇಷನ್ನು ಮತ್ತು ಅದರಲ್ಲಿ ಫುಡ್ ಇನ್ಫ್ಲೇಷನ್ನು ಇಟ್ ಈಸ್ ವೆಲ್ ಅಂಡರ್ ಕಂಟ್ರೋಲ್. ಹೀಗಾಗಿ ನಮ್ಮ ಉದ್ದೇಶ ಏನು ಮುಂದಿಂದೀಗ? ನಮ್ಮ ಉದ್ದೇಶ ಇರುವಂತಹದ್ದು ಎಲ್ಲ ಸಂಗತಿಗಳನ್ನ ಮತ್ತು ಎಲ್ಲ ಸಮಸ್ಯೆಗಳನ್ನ ಎದುರಿಸಿ ಜಗತ್ತಿನ ನಂಬರ್ 1 ದೇಶ ಆಗ್ಬೇಕು, ವಿಕಸಿತ ಭಾರತ ಆಗ್ಬೇಕು, ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆ ನಾವೀಗ. ವಿ ಆರ್ ದಿ 4th ಲಾರ್ಜೆಸ್ಟ್ ಎಕಾನಮಿ. ಈ 4th ಲಾರ್ಜೆಸ್ಟ್ ಎಕಾನಮಿಯಿಂದ ನಾವು 3rd ಲಾರ್ಜೆಸ್ಟ್ ಎಕಾನಮಿಗೆ ಆದಷ್ಟು ಶೀಘ್ರದಲ್ಲೇ ಹೋಗ್ತಾ ಇದ್ದೇವೆ.
ಐ ಥಿಂಕ್ ಇಟ್ ಇಸ್ ದಿ ಮ್ಯಾಟರ್ ಆಫ್ ಟೈಮ್, ಒಂದೂವರೆ ವರ್ಷದೊಳಗೆ 2 ವರ್ಷದೊಳಗೆ ನಾವು 3rd ಲಾರ್ಜೆಸ್ಟ್ ಎಕಾನಮಿ ಆಗ್ತೀವಿ. ಈ 3rd ಲಾರ್ಜೆಸ್ಟ್ ಎಕಾನಮಿ ಆದಾಗ, ಈ 3rd ಲಾರ್ಜೆಸ್ಟ್ ಎಕಾನಮಿ ಅಂತ ಅನ್ನೋದು ಹೇಳಬೇಕಾದ್ರೆ ನಿಮ್ಗೆ ಇನ್ನೊಂದು ಸರ್ತಿ ನಾನು ರಿಮೈಂಡ್ ಮಾಡ್ಲಿಕ್ಕೆ ಬಯಸ್ತೇನೆ. UPA ಕಾಲಖಂಡದಲ್ಲಿ ಜಗತ್ತಿನ 5 ಅತ್ಯಂತ ದುರ್ಬಲ ಆರ್ಥಿಕತೆ ವ್ಯವಸ್ಥೆ, ಜಗತ್ತಿನ ಅತ್ಯಂತ ಸಂಕಟದಲ್ಲಿರುವಂತಹ 5 ಆರ್ಥಿಕ ವ್ಯವಸ್ಥೆಗಳಲ್ಲಿ ಭಾರತ ಒಂದಾಗಿತ್ತು. ಅದನ್ನ ಇಂಗ್ಲಿಷ್ದೊಳಗ ಫ್ರಾಜೈಲ್ 5 ಅಂತ ಕರಿತಾ ಇದ್ದಾರೆ. ಫ್ರಾಜೈಲ್ 5. ಫ್ರಾಜೈಲ್ ಅಂದ್ರೆ ಏನು? ಫ್ರಾಜೈಲ್, ಬಿ ಕೇರ್ಫುಲ್ ಅಂತ ನೀವು ಪ್ಯಾಕ್ ಮಾಡ್ಬೇಕಾದ್ರೆ ಹಾಕ್ತೀರಿ, ಗ್ಲಾಸ್ ಐಟಮ್ ಅದು ಇದ್ರೆ. ಯಾಕೆ? ಅದನ್ನ ಆ ಕಡೆ ಈ ಕಡೆ ಟ್ರಾನ್ಸ್ಪೋರ್ಟರ್ ತೂರಾಡಿ ಅದು ಒಡೆದು ಹೋಗ್ಬಾರ್ದು ಅಂತ. ಹಂಗ ಇದು ಯಾವಾಗ ಬೇಕಾದ್ರೂ ಒಡೆದು ಹೋಗ್ಬೋದಾದಂತ, ಬಿದ್ದು ಹೋಗ್ಬೋದಾದಂತ ಆರ್ಥಿಕತೆ ಅಂತ ಇದ್ದಂತ ಭಾರತ ಮೋದಿ ಅವರ ಕಾಲದಲ್ಲಿ ಇನ್ಸ್ಪೈಟ್ ಆಫ್ ಕೋವಿಡ್ 2 ಜಾಗತಿಕ ವಾರ, ಒಂದು ಆಪರೇಷನ್ ಸಿಂಧೂರದ ನಂತರವೂ ಸಹಿತ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಇವತ್ತು ಭಾರತ ಆಗಿದೆ ಸ್ನೇಹಿತರೆ. ಹಾಗಾಗಿ ನಮ್ಮ MSMEಗಳು, ನಮ್ಮ ದೇಶದಲ್ಲ ಉತ್ಪಾದನೆ ಇದು ಜಾಸ್ತಿ ಆಗ್ಬೇಕು. ನಾವು 3ನೇ ಆರ್ಥಿಕ ದೊಡ್ಡ ವ್ಯವಸ್ಥೆ ಆದಾಗ ನಾವು ಯಾರ ಜೊತೆ ಕಾಂಪೀಟ್ ಮಾಡಬೇಕು? ಈಗ ನಾವು ಜಪಾನು, ಜರ್ಮನಿ, ಇಂಗ್ಲೆಂಡು, ಬ್ರಾಜಿಲ್ ಇವೆಲ್ಲವನ್ನು ಹಿಂದಕ್ಕೆ ಹಾಕಿ ನಾವು ಮುಂದಕ್ಕೆ ಬಂದಿದ್ದೀವಿ. ಮುಂದೆ ಯಾರ ಜೋಡಿ ಕಾಂಪೀಟ್ ಮಾಡ್ಬೇಕು? ಚೈನಾ ಮತ್ತು ಅಮೆರಿಕ. ಗ್ಯಾಪ್ ಭಾಳ ಅದ. ನಾನು ಯಾರಿಗೂ ಕಡ್ಲಿ ಗಿಡ ಹಚ್ಚು ಕೆಲಸ ಮಾಡಲ್ಲ, ನಮ್ಮ ಸರ್ಕಾರನೂ ಮಾಡಲ್ಲ. ಬಟ್ ನಾವು ಇದನ್ನ ಎದುರಿಸಲಿಕ್ಕೆ 25 ವರ್ಷಗಳ ಕಾಲ ನಮಗೇನು ಟೈಮ್ ಇದೆ. ವಿ ಆರ್ ಇನ್ 2025, ನಾವು 2047, 27 ವರ್ಷಗಳ ನಮಗೇನು ಟೈಮ್ ಇದೆ. ಈ 27 ವರ್ಷದಲ್ಲಿ ಭಾರತ 30 ಟ್ರಿಲಿಯನ್ ಎಕಾನಮಿ ಆಗಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಭಾರತ ಮುಂದೆ ಹೋಗ್ತಾ ಇದೆ. ಆ 30 ಟ್ರಿಲಿಯನ್ ಎಕಾನಮಿ ಅವ್ರ ಜೊತೆಗೆ ನಾವು ಕಾಂಪೀಟ್ ಮಾಡ್ಬೇಕಂತಂದಾಗ ನಾವು ನಮ್ಮ ದೇಶದಲ್ಲಿ ನಮ್ಮ ದೇಶದ ಸಂಪತ್ತನ್ನ ಜಾಸ್ತಿ ಮಾಡಬೇಕು, GDP ಜಾಸ್ತಿ ಮಾಡಬೇಕು. ನಮ್ಮ ದೇಶದ GDP ಜಾಸ್ತಿ ಮಾಡಬೇಕು ಅರ್ಥ ಏನು? ನಮ್ಮ ದೇಶದೊಳಗ ಪ್ರೊಡಕ್ಷನ್ಗಳು ಜಾಸ್ತಿ ಆಗ್ಬೇಕು, ನಮ್ಮ ದೇಶದೊಳಗ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ಬೇಕು. ಇದಕ್ಕೆ ಪ್ರಯತ್ನಗಳು ಈಗಾಗಲೇ ಶುರು ಆಗ್ಯಾವ, ಅದಕ್ಕೆ ರಿಸಲ್ಟ್ ಶುರು ಆಗ್ಯದ. ದೇಶದೊಳಗೆ ಮೊಬೈಲ್ ಬಂದು ಎಷ್ಟು ದಿವಸ ಆಯ್ತು? ಮೊಬೈಲ್ ಬಂದು ಎಷ್ಟು ದಿವಸ ಆಯ್ತು? 25 ವರ್ಷಕ್ಕಿಂತ ಜಾಸ್ತಿ ಆಯ್ತು. 25 ವರ್ಷದಿಂದ ನಮ್ಮ ದೇಶದೊಳಗ ಒಂದು ಮೊಬೈಲ್ ಉತ್ಪಾದನೆ ಆಗ್ತಿರ್ಲಿಲ್ಲ. ಇವತ್ತು ಜಗತ್ತಿನ 30% ಮಾರ್ಕೆಟು ಭಾರತದಲ್ಲಿ ಉತ್ಪಾದನೆ ಆದಂತಹ ಮೊಬೈಲ್ನಿಂದ ನಡೀತಾ ಇತ್ತು. US ದೊಳಗಿರುವಂತ ಆಪಲ್ ಮೊಬೈಲ್ಗಳು ಭಾರತದಿಂದ ಹೋದದ ಹೈಯೆಸ್ಟ್ ಅದ. ಅನೇಕ ರೀತಿ ನಾವು ಚಿಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿ ಇವತ್ತು ನಮ್ಮ ದೇಶದೊಳಗೆ. ನಮ್ಮ ದೇಶದೊಳಗ ಈಗ ಉದಾಹರಣೆಗೆ ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾದಾಗ ಟಿವಿ ಒಳಗೆ ನೋಡಿರ್ಬೇಕು, ನಂದು ದೇವೇಂದ್ರ ಫಡ್ನವೀಸ್ ಅವ್ರದ್ದೊಂದು ಕಾರ್ಯಕ್ರಮ ಇತ್ತು. 75,000 ಕೋಟಿ ರೂಪಾಯಿದ್ದು MOU ಸೈನ್ ಆದ ನಾನು ಅವ್ರು ಇದ್ದಾಗ. ಎನರ್ಜಿ ಸೆಕ್ಟರ್ದಲ್ಲಿ ಇನ್ವೆಸ್ಟ್ಮೆಂಟು ಪ್ಲಸ್ ಸ್ಟೀಲ್ ಸೆಕ್ಟರ್ದಲ್ಲಿ ಇನ್ವೆಸ್ಟ್ಮೆಂಟ್. ಎಲ್ಲೇ ಒಂದೇ ಜಿಲ್ಲೆಯೊಳಗೆ, ಗಡ್ಚಿರೋಲಿ ಒಳಗೆ, ಇಡೀ ಮಹಾರಾಷ್ಟ್ರದ ಹೇಳ್ತಾ ಇಲ್ಲ, ಗಡ್ಚಿರೋಲಿ ಒಳಗೆ ಒಂದ. ಈ MOUಗಳು ದಲ್ಲಿ ಏನು ಆಫರ್ ಏನದ ಗೊತ್ತನ? ಈ ದೇಶದೊಳಗ ಮೊದಲನೇ ಬಾರಿಗೆ, ದ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ, ಎನಿ ಸ್ಟೇಟ್ ಗವರ್ಮೆಂಟ್ ರೆಗ್ಯುಲೇಟರ್ಗ ನಮ್ಮ ರಾಜ್ಯದಲ್ಲಿರುವಂತ ಯಾರು ಪೇಮೆಂಟ್ ಮಾಡ್ತಾರೆ, ಯಾರು ಪೇಮೆಂಟ್ ಮಾಡೋದಿಲ್ಲ ಅವ್ರಿಗಂತೂ ಪ್ರಶ್ನೆನೇ ಇಲ್ಲ, ಯಾರು ಬಿಲ್ಲನ್ನ, ವಿದ್ಯುತ್ ಬಿಲ್ಲನ್ನ ಪೇಮೆಂಟ್ ಮಾಡ್ತಾರ ಅವರಿಗೆ ದರವನ್ನ ಕಮ್ಮಿ ಮಾಡ್ಲಿಕ್ಕೆ ಪ್ರಪೋಸಲ್ ಕೊಡ್ತಾ ಇದ್ದಾರೆ. ಅನೌನ್ಸ್ಮೆಂಟ್ ಮಾಡಿದ್ರು ಅವತ್ತು. ಹೆಂಗ? ನಮ್ಮ ದೇಶದೊಳಗ ಇವತ್ತು ನಮ್ಮ ರಿನ್ಯೂಯಬಲ್ ಎನರ್ಜಿ ಉತ್ಪಾದನೆ ಏನೂ ಆಗ್ತಿರ್ಲಿಲ್ಲ. 2.44 ಗಿಗಾವಾಟ್ ಇತ್ತು ಸೋಲಾರ್ ಉತ್ಪಾದನೆ. ಇವತ್ತು 125 ಗಿಗಾವಾಟ್ ಅದ. ಇನ್ನೊಂದು 15-20 ದಿವಸದೊಳಗ ದೀಪಾವಳಿ ಹೊತ್ತಿಗೆ 130 ಗಿಗಾವಾಟ್ ಆಗ್ತದೆ. ಕಾಸ್ಟ್ ಎಷ್ಟಿತ್ತು ಅವಾಗ? ಕಾಸ್ಟ್ ವಾಸ್
ಒಂದು ಯೂನಿಟ್ಗೆ 12 ರೂಪಾಯಿ ಇತ್ತು ಮೋದಿ ಬಂದಾಗ. ಮೋದಿ ಗುಜರಾತ್ದಾಗ ತಗೊಂಡಾಗ ಮೋದಿ ಸಾಹೇಬರು 20 ರೂಪಾಯಿ ಇತ್ತು. ಮೋದಿ ಅವರಿಗೆಲ್ಲ ಅಪಾಸೆ ಮಾಡಿದ್ರು, 20 ರೂಪಾಯಿ ತಗೊಂಡು ವಿದ್ಯುತ್ ತಗೊಳ್ತಾ ಇದ್ದಾರೆ ಅವರು ಅಂತ ಬೈದ್ರು. ಮೋದಿ ಹೇಳಿದ್ರು ಮುಂದೆ ಒಂದು ದಿವಸ ದೇಶಕ್ಕೆ ಇದ ಭವಿಷ್ಯ ಅಂತ. ಇವತ್ತು ನಮ್ಮ ದೇಶದೊಳಗ ಉತ್ಪಾದನೆಯ ಪರಿಣಾಮವಾಗಿ ನಾವು ಮಾಡ್ಯೂಲ್ಸ್ ಮಾಡ್ತಾ ಇದ್ದೀವಿ, ಸೆಲ್ಸ್ ಮಾಡ್ತಾ ಇದ್ದೀವಿ, ಸ್ಪೀಡ್ ಜಾಸ್ತಿ ಮಾಡಿದ್ದೀವಿ, ಸ್ಕೇಲ್ ಜಾಸ್ತಿ ಮಾಡಿದ್ವಿ. ಸ್ಪೀಡ್, ಸ್ಕೇಲ್ ಅಂಡ್ ಸ್ಕಿಲ್ ಇದನ್ನ ಜಾಸ್ತಿ ಮಾಡಿದ್ದರ ಪರಿಣಾಮ ಇವತ್ತು ನಮ್ಮ ದೇಶದೊಳಗ ಸೋಲಾರ್ ವಿದ್ಯುತ್ತಿನ ಪರ್ ಯೂನಿಟ್ ಬೆಲೆ 2 ರೂಪಾಯಿ 30 ಪೈಸೆ ಅದ. ಅದಕ್ಕೆ ತಿಳಿದಂತ ಕೆಲವರು ಪತ್ರಕರ್ತರು ನನಗೆ ಪ್ರಶ್ನೆ ಕೇಳಬಹುದು ಇದು ಮುಗಿದ ನಂತರ. ಏನಂದ್ರ, ನೀವು ಹೆಂಗ್ರಿ ಸೋಲಾರ್ ಮುಗಿದ್ಮೇಲೆ ರಾತ್ರಿ ಹೆಂಗ್ ಕೊಡ್ತೀರಿ ವಿದ್ಯುತ್ತು? ಬ್ಯಾಟ್ರಿ ಸ್ಟೋರೇಜ್, ಬ್ಯಾಟ್ರಿ ಲೋಯೆಸ್ಟ್ ಮಾಡಿವಿ, ಬ್ಯಾಟ್ರಿ ಸ್ಟೋರೇಜ್ ದುಡ್ಡು ಕೊಟ್ಟಿವಿ, ಪವನ ವಿದ್ಯುತ್ತಿಗೆ ದುಡ್ಡು ಕೊಟ್ಟಿವಿ, ಪಂಪ್ ಸ್ಟೋರೇಜಿಗೆ ದುಡ್ಡು ಕೊಟ್ಟಿವಿ, ಹೈಡ್ರೋಕ್ ದುಡ್ಡು ಕೊಟ್ಟಿದ್ದೀವಿ, ಸ್ಮಾಲ್ ಹೈಡ್ರೋಕ್ ಸ್ಕೀಮ್ ಕೊಟ್ಟಿದ್ದೀವಿ. ಪರಿಣಾಮ ಏನು? ಪರಿಣಾಮ ಇತ್ತೀಚೆಗೆ 24 ತಾಸು ರಿನ್ಯೂಯಬಲ್ ಎನರ್ಜಿ ಸಪ್ಲೈ ಮಾಡಲಿಕ್ಕೆ ಒಂದು ಬಿಡ್ ಕರೆದಿದ್ರು ಮಧ್ಯಪ್ರದೇಶದಾಗ. 2 ರೂಪಾಯಿ 70 ಪೈಸೆ ಬಂದ. ರಿನ್ಯೂಯಬಲ್, ವಿಂಡ್, ಹೈಡ್ರೋ ಆಲ್ ಪುಟ್ ಟುಗೆದರ್, ಬ್ಯಾಟ್ರಿ ಸ್ಟೋರೇಜ್. ಅಂದ್ರೆ ವಿದ್ಯುತ್ ಉತ್ಪಾದನೆ ರೇಟು ಕಮ್ಮಿ ಆಗ್ತಾ ಇದೆ. ಈ ವಿದ್ಯುತ್ ಉತ್ಪಾದನೆ ರೇಟ್ ಕಮ್ಮಿ ಆದಾಗ ಒಂದು ದೇಶದಲ್ಲಿ ಉತ್ಪಾದನೆ ಆಗಬೇಕಂದ್ರೆ 3 ಸಂಗತಿ ಇರ್ಬೇಕು. ಒಳ್ಳೆ ವಾತಾವರಣ ಇರ್ಬೇಕು, ಲಾ ಅಂಡ್ ಆರ್ಡರ್. ಅಂತ ಇಂಥ ಪಾಲ್ತು ಸಂಗತಿ ತಗೊಂಡು ಜಗಳ ಮಾಡ್ಲಿಕ್ಕೆ ಬರ್ತಾರಲ್ಲ ಇವ್ರ ಉದ್ದೇಶ ಏನದಂತಂದ್ರೆ ದೇಶದೊಳಗ ಶಾಂತಿ ಇರಬಾರದು ಅಂತ. ಯಾವಾಗ ಆಪರೇಷನ್ ಸಿಂಧೂರ್ ಆದ ನಂತರ 2 ಸರಿಯಾಗಿ ಬಾರಿಸಿದ್ವಿ. ನಮಾಜ್ ಆದ್ಮೇಲೆ ನಾವು ಹೊಡಿಬೇಕಂತ ಮಾಡಿದ್ವಿ, ಅಷ್ಟರಾಗ ನಮ್ಮ ಒಂದು ಖಲಾಸ ಮಾಡಿದ್ರು ಅಂತ ಹೇಳಿದ್ರಲ್ಲ. ನಮಾಜ್ ಮಾಡಿ ಹೊಡಿಬೇಕಂತ ಮಾಡಿದ್ರಂತ ಅಷ್ಟರಾಗ ನಮ್ಮ ಭಾರತೀಯ ಸೈನಿಕರು ಖಲಾಸ ಮಾಡಿದ್ರು ಅವ್ರನ್ನ. ಸೊ ಇವ್ರು ಕೆಲವ್ರು ಹೇಳ್ತಾ ಇದ್ರಲ್ಲ, ಯಾಕೆ ನೀವು ಯುದ್ಧ ಮುಂದುವರಿಸ್ತಿಲ್ಲ ಅಂತ ಹೇಳಿ. ಸರಿಯಾಗಿ ಓದ್ದು ಬಂದಿದ್ವಿ, ಕೂತಿದ್ರು ಸುಮ್ಮನ. ಹಿಂಗಾಗಿ ಅವ್ರ ಕಾಲಿಗೆ ಬಿದ್ದರು, ನಾವು ಸುಮ್ಬಿಟ್ಟಿವಿ. ಯಾಕಂದ್ರೆ ನಮ್ಮ ಉದ್ದೇಶ ಆರ್ಥಿಕವಾಗಿ ಭಾರತವನ್ನ ಬಲಿಷ್ಠ ಮಾಡುವಂತಹದ್ದಕ್ಕೆನಂತ ನಾವು ಹೆಜ್ಜೆಯನ್ನ ಹಾಕ್ತಾ ಇದ್ದೀವಿ. ಹಂಗಾಗಿ ಶಾಂತಿಯುತವಾದಂತಹ ವಾತಾವರಣ ಇರಬೇಕು. ಈ ಶಾಂತಿಯುತವಾದಂತಹ ವಾತಾವರಣದೊಳಗ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರು, ಕಂಡೆಸಿವ್ ಅಟ್ಮಾಸ್ಫಿಯರು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀರು ಮತ್ತು ಇಲೆಕ್ಟ್ರಿಸಿಟಿ, ಅಫೋರ್ಡೆಬಲ್ ಎಲೆಕ್ಟ್ರಿಸಿಟಿ ಇರಬೇಕು. ನಾವು ಇವತ್ತು 3.5 ರೂಪಾಯಿದಾಗ ಕೊಡ್ತಾ ಇದ್ದೀವಿ. 3 ರೂಪಾಯಿ 80 ಪೈಸೆ ಹೈಯೆಸ್ಟ್ ಬಂದಿರೋದು. 4 ರೂಪಾಯಿ ಇಡ್ರಿ, 4.5 ರೂಪಾಯಿ ಹಿಡಿದ್ರು. ಈಗ ಥರ್ಮಲ್ ವಿದ್ಯುತ್ ಏನ್ ನಾವು ರೆಗ್ಯುಲರ್ ಕೊಡ್ತೀವಿ ಕಲ್ಲಿದ್ಲಿಂದ, ಅದರಿಂದ 6.5ರಿಂದ 7 ರೂಪಾಯಿ ಅದ. ಸೊ ಓವರ್ ಆಲ್ ಕಲ್ಪನೆ ಏನಿದು, ಮೋದಿ ಕಲ್ಪನೆ ಟ್ಯಾಕ್ಸ್ ಕಮ್ಮಿ ಮಾಡಿ ಓಟ್ ತೆಗೆದುಕೊಳ್ಳುವಂತಹದ್ದಲ್ಲಿದೆ. ಅನೇಕ ಕಾನೂನುಗಳನ್ನು ಮಾಡಿದಾರಲ್ಲ. ಈಗ ಇಲ್ಲೇ ಬಂದವರು, ನಮ್ಮಿಲ್ಲಿ ಒಬ್ಬರು ಮಂತ್ರಿ ಖರ್ಗೆ ಅವರು ಹೇಳಿದ್ರು ನನಗೆ, ಯಾವ್ದಾರ ಏನು ಹೇಳಿದ್ಕೊಳ್ಳೆ ನಾವು ಕಾನೂನು ಮಾಡಿದ್ವಿ, ನಾವು ಹೇಳಿದ್ವಿ ಅಂತ ಹೇಳ್ತಾರ. ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿದ್ರಿ, ಯಾವಾಗ 2014 ಹೋಗುವ ಮುಂದೆ ಪಾಸ್ ಮಾಡಿ ಹೋದ್ರು. ಒಂದು ರಾಜ್ಯನೂ ಫುಡ್ ಸೆಕ್ಯೂರಿಟಿ ಒಳಗೆ ಒಂದು ಕಾಳು ಅಕ್ಕಿ ಕೊಡ್ತಿರ್ಲಿಲ್ಲ. ನಾವು ಬಂದ ಮೇಲೆ ಈಗ 5 kg 81 ಕೋಟಿ ಜನಕ್ಕೆ ಕೊಡ್ತಾ ಇದ್ದೀವಿ. 81 ಕೋಟಿ ಜನಕ್ಕೆ ಕೊಟ್ಟಾಗ ಇದನ್ನು ಮನಮೋಹನ್ ಸಿಂಗ್ ಅವರು ಪಾಸ್ ಮಾಡಿದ್ರು ಬಿಲ್ ಅಂತ ಹೇಳ್ತಾರೆ. ಓಟ್ ಸಂಬಂಧ ಪಾಸ್ ಮಾಡಿದ್ರು, ಯಾರಿಗೂ ಅಕ್ಕಿ ಕೊಟ್ಟಿರಲಿಲ್ಲ. ಅದರ ರೂಲ್ ಮಾಡಿ, ಅದರ MOU ಎಲ್ಲ ರಾಜ್ಯ ಸರ್ಕಾರಗಳ ಜೊತೆ ಮಾಡಿ ಫ್ರೀ ಕೊಡುವಂತಹ ನಿರ್ಣಯ ಆಗಿದ್ದು ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾಲದವ. ಅದನ್ನು ಅನ್ನಭಾಗ್ಯ ಅಂತ ಹೇಳ್ಕೋತಾರ. ಬೇಕಾ ಬೇಡವಾ ಅಂತ ಹೇಳಿ. ಅಕ್ಕಿ ನಮ್ದು, ಕಾನೂನು ನಾವು ಮಾಡಿದ್ವಿ. ಮೋದಿ ಅವರು ಆ ರೀತಿ ಮಾಡಲಿಲ್ಲ. GST ರಿಫಾರ್ಮ್ ಯಾವಾಗ ಮಾಡಿದ್ರಲ್ಲ, GST ರಿಫಾರ್ಮ್ ಮಾಡುವಂತಹ ಸಂದರ್ಭದೊಳಗ ನಾವು ವಿಚಾರ ಮಾಡುವುದಾಗಿತ್ತು. 27ರ ಎಂಡದಾಗ ಮಾಡೋಣ, 28ರಿಂದ ಲಾಗೂ ಆಗ್ತದ, 29ಕ್ಕೆ ಲೋಕಸಭಾ ಇಲೆಕ್ಷನ್ ಬರ್ತದಂತ. ಮೋದಿ ಅವ್ರ ವಿಚಾರ ಒಂದು ಇಲೆಕ್ಷನ್ ಅಲ್ಲ. ಮೋದಿ ಅವ್ರ ವಿಚಾರ ಹಮದಿನ ಚಾರ ರಹೇ ಯಾ ನ ರಹೇ, ತೇರಾ ವೈಭವ ಅಮರ ರಹೇಮ ಅಂತ ಹೇಳಿ ಭಾರತ ಮಾತೆಗೆ ಹೇಳುವಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಲ್ಪನೆ. ನಾವು 4 ದಿನ ಇರಲಿ ಬಿಡ್ಲಿ, ಈ ದೇಶದ ಈ ಭಾರತ ಮಾತೆಯ ತೇರಾ ವೈಭವ, ನಿನ್ನ ವೈಭವ ಸದಾಕಾಲಕ್ಕೂ ಆಕಾಶಕ್ಕಿರಬೇಕು ಅನ್ನುವಂಥ ಕಲ್ಪನೆ ಇದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಹಾಗಾಗಿ ನಾವು
ಈಗೇನ್ ಹೇಳ್ತಾರ ಬಿಹಾರ್ ಇಲೆಕ್ಷನ್. ನಾವು ಅದಕ್ಕೇನ್ ಹೇಳಿದ್ವಿ, ನಿಮ್ ಕಿರಿಕಿರಿನ ಬಡಪ ಒಂದ್ ದೇಶ ಒಂದ್ ಇಲೆಕ್ಷನ್ ಮಾಡ್ರಿ, 5 ವರ್ಷದಾಗ ನಾವೇನ್ ಮಾಡ್ತೀವಿ ನಾವು ಮಾಡ್ತೀವಿ, ನೀವೇನ್ ಮಾಡ್ತೀವಿ ನೀವು ಮಾಡ್ರಿ, ಗೋಡಾಯಿ ಮೈದಾನ ಬೇಡ ಅಂತಾನೆ. ಒನ್ ಟ್ಯಾಕ್ಸ್ ಒನ್ ನೇಷನ್ ವಿರೋಧ, ಒನ್ ಟ್ಯಾಕ್ಸ್ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ವಿರೋಧ, ಒನ್ ನೇಷನ್ ಒನ್ ಗ್ರಿಡ್ ವಿರೋಧ, ಒನ್ ನೇಷನ್ ಒನ್ ಇಲೆಕ್ಷನ್ ವಿರೋಧ. ಕಾಂಗ್ರೆಸ್ ಪಾರ್ಟಿಗೆ ಏನ್ ಅನ್ಸೇದ ಅಂತಂದ್ರ, ಯಾವುದೇ ಕಾರಣಕ್ಕ ನಮ್ಮ ದೇಶದೊಳಗ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಕೇಂದ್ರದಾಗ ಬರ್ತೀವಿ ಅನ್ನುವಂಥ ನಂಬಿಕೆನೇ ಇಲ್ಲ. ದಿಸ್ ಇಸ್ ದಿ ಪ್ರಾಬ್ಲಮ್. ಒಂದು ರಾಷ್ಟ್ರೀಯ ಪಕ್ಷವಾಗಿ ವಿಚಾರ ಮಾಡುವಂತಹ ಒಂದು ಕಲ್ಪನೆ ಇಲ್ಲ. ಹಾಗಾಗಿ ಸ್ನೇಹಿತರೆ, ಬಹಳಷ್ಟು ಇವತ್ತೇನು ಕಮ್ಮಿ ಆಗ್ಯಾವ. ಇವುಗಳನ್ನ 2 ಪ್ರಶ್ನೆಗಳು ಬರ್ತಾವ. ಸಾಮಾನ್ಯವಾಗಿ ಎಲ್ಲ ಕಡೆ ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೇನೆ ಅಲ್ಲಿ 2 ಪ್ರಶ್ನೆಗಳು ಬರ್ರಿ ಜವಳಿಯವ್ರ ಕೂತ್ಕೊಟ್ರು. 2 ಪ್ರಶ್ನೆ ಬರ್ತಾವ. ಅಲ್ರಿ ಇದನ್ನ ಮುಟ್ಟಿಸ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅಂತ. ಒಂದು ಆಂಟಿ ಪ್ರಾಫಿಟಿಯರಿಂಗ್ ವಿಗ್ ಅಂತ GST ಯಾವಾಗ ಫಾರ್ಮ್ ಮಾಡಿವಲ್ಲ, ಆ GST ಫಾರ್ಮ್ ಮಾಡಿದಾಗ ಆಂಟಿ ಪ್ರಾಫಿಟಿಯರ್ ವಿಂಗ್ ಅದ. ಅಂದ್ರ ಅನಗತ್ಯವಾಗಿ ಪ್ರಾಫಿಟ್ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡಿದ್ರೆ ಕ್ರಮ ತಗೊಳ್ತಾವೆ. ಇನ್ನೊಂದು ಈ GST ಬಂದ ನಂತರ ನಾವು ಒಂದು ಕನ್ಸ್ಯೂಮರ್ ಅಫೇರ್ಸ್ ಇಂದ ಹೆಲ್ಪ್ ಲೈನ್ ಮಾಡಿವಿ. ಬೈ ಅಂಡ್ ಲಾರ್ಜ್ ಕಾರ್ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು, ಯುನಿಲಿವರ್ ಅಂತ ಕಂಪನಿಗಳು ಇವೆಲ್ಲವೂ ಅಡ್ವರ್ಟೈಸ್ಮೆಂಟೇ ಕೊಟ್ರ ನಾವು ಪಾಸ್ ಆನ್ ಮಾಡ್ತೀವಿ ಅಂತ. ಪಾಸ್ ಆನ್ ಮಾಡಲಿಲ್ಲ ಅಂದ್ರೆ ಮಾನಿಟರಿಂಗ್ ನಾವು ಮಾಡ್ತೀವಿ. ರಾಜ್ಯ ಸರ್ಕಾರಗಳು ಮಾಡಬೇಕು ಅಂತಿದೆ, ಅವ್ರು ಮಾಡ್ತಾ ಇರಲ್ಲ ಗೊತ್ತಿಲ್ಲ, ನಾವು ಮಾಡ್ತೀವಿ. ಮತ್ತು ನಮಗೆ ವ್ಯಾಪಾರಸ್ಥರ ಮೇಲೂ ನಂಬಿಕೆ ಅದ, ಜನರ ಮೇಲೂ ನಂಬಿಕೆ ಅದ. ಸರ್ಕಾರ ಏನು ದೇಶಕ್ಕೆ ಒಳ್ಳೇದು ಮಾಡ್ಲಿಕ್ಕೆ ಹೊಂಟದ ಅದನ್ನು ಪಾಸ್ ಆನ್ ಮಾಡುವಂತ ಕೆಲಸ ವ್ಯಾಪಾರಸ್ಥರು, ಇಂಡಸ್ಟ್ರಿಯಲಿಸ್ಟು ಮಾಡ್ತಾರ ಅನ್ನುವಂಥ ಸಂಪೂರ್ಣ ನಂಬಿಕೆ ಇರುವಂತದ್ದು ನಮ್ಮ ಸರ್ಕಾರ, ಇವ್ರ ಮೇಲೆ ನಂಬಿಕೆ ಇದೆ. ಆಗಿಲ್ಲ ಅಂದ್ರೆ ನಾವು ಏನು ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನ ನಾವು ತೆಗೆದುಕೊಳ್ತೇವೆ. ಈಗಾಗಲೇ ಹೇಳಿದೆ ನಾನು, ಸಾಮಾನ್ಯವಾಗಿ ಕಂಪ್ಲೇಂಟ್ ಈಗ ಫೇಸ್ಲೆಸ್ ಮಾಡಿದ್ದೀವಿ ನಾವು. ಎವ್ರಿಥಿಂಗ್ ಹ್ಯಾಸ್ ಬೀನ್ ಮೇಡ್ ಫೇಸ್ಲೆಸ್. ನೀವು ಎಲ್ಲಿಯೂ ಅಸೆಸ್ಮೆಂಟ್ಗೆ ಹೋಗುವ ಅಗತ್ಯ ಇಲ್ಲ. ನಿಮ್ದು ಸರಳೀಕರಣವು ಅಷ್ಟೇ ಈಸಿಯಾಗಿ ಆಗ್ಯದ. ಇದರ ಹೊರತುಪಡಿಸಿ ನಿಮ್ಗೆ ರಿಫಂಡಕ್ಕೆ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದು. ನಮ್ದೊಂದು ಓವರ್ ಆಲ್ ಪ್ರಾಬ್ಲಮ್ ಏನವ ಅಂತ ಅನ್ನೋದಕ್ಕೆ ಒಂದು ಕಮಿಟಿ ಮಾಡಿದ್ರು, ಗ್ರೂಪ್ ಆಫ್ ಮಿನಿಸ್ಟರ್ಸ್. ನಾ ಇವತ್ತು ಹೇಳ್ತಾ ಇದ್ದೇನೆ, ಯಾಕಂದ್ರೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಇಟ್ ಈಸ್ ಇನ್ಫಾರ್ಮಲ್ ಗ್ರೂಪ್ ಆಫ್ ಮಿನಿಸ್ಟರ್. ಇದ್ರೊಳಗೆ ಅಮಿತ್ ಶಾ ಅವರು ಚೇರ್ಮನ್ ಇದ್ರು, ನಾನಿದ್ದೆ, ಶಿವರಾಜ್ ಸಿಂಗ್ ಚೌಹಾಣ್ ಅವರಿದ್ರು, ಪಿಯೂಷ್ ಗೋಯಲ್ ಅವರಿದ್ರು ಮತ್ತು ಮನೋಹರ್ ಲಾಲ್ ಖಟ್ಟರ್ ಅವರಿದ್ರು. ವಾಟ್ ಆರ್ ದಿ ಪ್ರಾಬ್ಲಮ್ಸ್ ಇನ್ GST ಅನ್ನುವಂಥದ್ದು ನಮ್ದು ಕನಿಷ್ಠ ಏನಿಲ್ಲ ಅಂತಂದ್ರೂ ಒಂದು 100 ಗಂಟೆಗಳ ಕಾಲ ಚರ್ಚೆ ಆಗ್ಯದ. 100 hours. ಇವತ್ತೊಂದು 8 ತಾಸು, ಇವತ್ತು ನಾಳೆ ಒಂದು 8 ತಾಸು, ಹಿಂಗ. ವಾಟ್ ಆರ್ ದಿ ಪ್ರಾಬ್ಲಮ್ಸ್ ಇದು ರಿಫಂಡ್ ಪ್ರಾಬ್ಲಮ್ಕ ಒಂದು ಬಹಳ ವ್ಯವಸ್ಥಿತವಾದಂತಹ ಸಿಸ್ಟಮ್ ಮಾಡೀವಿ ನಾವು. ಆ ಸಿಸ್ಟಮ್ದೊಳಗ ಇಟ್ ಈಸ್ ಎವ್ರಿಥಿಂಗ್ ಈಸ್ ಆನ್ಲೈನ್. ಮತ್ತು ಅದನ್ನ ರಿಫಂಡ್ ಸರಿಯಾದ ಸಮಯಕ್ಕೆ ಮಾಡಲಿಲ್ಲ ಅಂತಂದ್ರೆ ಅದಕ್ಕೊಂದು ಮಾನಿಟರಿಂಗ್ ವ್ಯವಸ್ಥೆ ಅದ ಮತ್ತು ಕ್ರಮ ಆಗ್ತದೆ. ಅದಕ್ಕೆ he should give the valid reason why he has not made the refund within the time ಅಂತ. ಈ ತರದ ಅನೇಕ ಸಂಗತಿಗಳು ಅದ. ರೂಲು ಮತ್ತು ಇದೆಲ್ಲ ನಾನು ಉಲ್ಲೇಖವನ್ನ ಈಗ ಮಾಡುವುದಿಲ್ಲ. ಅಗತ್ಯ ಇದ್ದರೆ 2-3 ಜನ ಚಾರ್ಟರ್ಡ್ ಅಕೌಂಟೆಂಟು ಇದ್ದಾರೆ, ಯಾರ್ದಾರ ಸ್ಪೆಸಿಫಿಕ್ ಪ್ರಶ್ನೆ ಇದ್ರೆ ಅವರು ಕೊಡ್ತಾರೆ. ನನ್ನ ಕಣ್ಣು ಅದ ಯಾವ ರೂಲು ಯಾವ ಪ್ರಕಾರ ಏನೇನು ಮಾಡಿದ್ದೀವಿ ಅಂತ ಹೇಳಿ. ನಾವು ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ದೇನು ಅಂತಂದ್ರ, ನಮ್ಮ ಕಮಿಟಿ ಮುಂದೆ ಹಾಜರಾಗ್ತಾ ಇದ್ದಂತಹ ಎಲ್ಲ ಅಧಿಕಾರಿಗಳಿಗೆ ರೇಟು ಇತ್ಯಾದಿ ಎಲ್ಲ ಆ GST ಕೌನ್ಸಿಲಿನ ಒಂದು ಸಬ್ ಕಮಿಟಿ ಅದ. ಆ ಸಬ್ ಕಮಿಟಿ ಆದ ನಂತರ GST ಕೌನ್ಸಿಲ್ಗೆ ಬರ್ತಾರ, ಅಲ್ಲಿ ಡಿಸೈಡ್ ಆಗ್ತದೆ. ಬಟ್ ರಿಮೈನಿಂಗ್ ಆಲ್ ಥಿಂಗ್ಸ್ ಇದನ್ನ ನಾವು ಅಧ್ಯಯನವನ್ನ ಮಾಡಿದ್ದೇವೆ. ರೆವಿನ್ಯೂ ಸೆಕ್ರೆಟರಿಗೆ, ಫೈನಾನ್ಸ್ ಸೆಕ್ರೆಟರಿಗೆ ಸೂಕ್ತವಾದ ನಿರ್ದೇಶನವನ್ನು ಕೊಟ್ಟು ಫೈನಾನ್ಸ್ ಮಿನಿಸ್ಟರ್ ಅದನ್ನು ಇಂಪ್ಲಿಮೆಂಟ್ ಮಾಡ್ಯಾರ. ಹೀಗಾಗಿ ಕಲ್ಪನೆ ಒಂದ, ಈಗ ಆತ್ಮನಿರ್ಭರ ಮಾಡಬೇಕು ಅಂತಂದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆದಂತ, ಮೊನ್ನೆ ಪ್ರಧಾನಮಂತ್ರಿಗಳು, ನಾನು ಅವರು ರಾಜಸ್ಥಾನದಾಗ ಒಂದು ಸಭೆ ಉದ್ದೇಶಿಸಿ ಪ್ರಧಾನಮಂತ್ರಿಗಳು ಮಾತಾಡಿದ್ರು, ನಾನು ಆ ಕಾರ್ಯಕ್ರಮದಲ್ಲಿದ್ದೆ. ಆ ಕಾರ್ಯಕ್ರಮದ ವೇದಿಕೆಯೊಳಗೆ ನಾನು ಇದ್ದೆ, ಹಿಂಗಾಗಿ ನಾ ಬಹಳ ಚೆನ್ನಾಗಿ ಕೇಳಿಸ್ಕೊಂಡೆ. ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದಾರ, ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂತ, ಉದಾಹರಣೆಗೆ ಆಪಲ್ ನಮ್ಮ ದೇಶದೊಳಗೆ ಉತ್ಪಾದನೆ ಆಗ್ತದೆ. ಕಂಪನಿ ವಿದೇಶದಿರಬಹುದು, ಆದ್ರೆ ಇಲ್ಲಿರುವಂತಹ ಕಾರ್ಮಿಕರ, ಇಲ್ಲಿರುವಂತಹ ಜನರ ರಕ್ತವನ್ನ, ಬೆವರನ್ನ ಹಂಚಿಕೊಂಡು ಯಾವ ಪ್ರಾಡಕ್ಟ್ ಇಲ್ಲಿ ಉತ್ಪಾದನೆ ಆಗ್ತಾವ ಅದನ್ನು ಖರೀದಿ ಮಾಡಬೇಕು.
ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದಿಲ್ಲ, ಸೀದಾ ಅಲ್ಲಿಂದ ತರಿಸ್ತೀವಿ, ಇಲ್ಲಿ ಮಾರ್ತೀವಿ, ಇದನ್ನು ತಗೋಬಾರದು ಅಂತ ಹೇಳಿದ್ದಾರೆ. ಸೊ ಇದು ಆತ್ಮನಿರ್ಭರ ಭಾರತ. ಇದು ಸ್ವದೇಶಿ ಅಂತಂದ್ರೆ ಇದು ನಾವು ಗರ್ವಸ ಕಹೋ ಹಮ್ ಸ್ವದೇಶಿ ಹೇ ಅನ್ನುವಂಥ ಒಂದು ಆಂದೋಲನವನ್ನು ನಾವು ಮಾಡಬೇಕು. ಮತ್ತು ನಮ್ಮ ಪ್ರತಿಯೊಬ್ಬ ವ್ಯಾಪಾರಸ್ಥರಲ್ಲಿ ನಾವು ವಿನಂತಿ ಮಾಡ್ತೇನೆ, ನಿಮ್ಮ ನಿಮ್ಮ ಅಂಗಡಿ ಒಳಗೂ ಸಹಿತ ಸ್ವದೇಶದಲ್ಲಿ ಉತ್ಪಾದನೆ ಮಾಡಿದಂತಹ ಸಂಗತಿಗಳನ್ನ ನೀವು ಮಾರಾಟ ಮಾಡುವಂತ ಪ್ರಯತ್ನ ಮಾಡಿ. ಸ್ವದೇಶ ಅಂತಂದ ಕೂಡಲೇ ಕೆಲವ್ರು ಕೇಳ್ತಾರೆ ಆ ಪ್ರಾಡಕ್ಟ್ ಮಾಡಬಾರ್ದು. ನಮ್ಮ ದೇಶದೊಳಗೆ ಉತ್ಪಾದನೆ ಆಗ್ತಿರ್ಬೇಕು. ಈಗ ಆಪಲ್ ನಾವು ಇಲ್ಲಿ ಉತ್ಪಾದನೆ ಮಾಡ್ತೀವಿ, ಜಗತ್ತಿಗೆಲ್ಲ ಸಪ್ಲೈ ಮಾಡ್ತೀವಿ. ಸ್ಯಾಮ್ಸಂಗ್ ಇಲ್ಲಿ ಉತ್ಪಾದನೆ ಮಾಡ್ತೀವಿ, ಜಗತ್ತಿಗೆ ಅನೇಕ ಕಡೆ ಸಪ್ಲೈ ಮಾಡ್ತೀವಿ. ಡಾಕ್ಟರ್ ಗೊತ್ತಾರಿಲ್ಲ, ಎಲ್ಲ ಆಲ್ಮೋಸ್ಟ್ ನಮ್ಮ ಲೈಫ್ ಸೇವಿಂಗ್ ಡ್ರಗ್ ಮೇಲೆ 0 ಟ್ಯಾಕ್ಸ್. ಸ್ಟಂಟ್ ಅಂದ್ರೆ ಸ್ಟಂಟ್ ಮಾಡು ಸ್ಟಂಟ್ ಅಲ್ಲ, ಹೃದಯದಾಗ ಏನು ಸ್ಟಂಟ್ ಹಾಕ್ತಾರ ಸ್ಟಂಟು, ಇವೆಲ್ಲ 0%. ಮೊಣಕಾಲ್ ಚಿಪ್ಪು ಚೇಂಜ್ ಮಾಡ್ತಾರಲ್ಲ, ನೀ ರಿಪ್ಲೇಸ್ಮೆಂಟ್, ಅದು 0. ವಿಮೆ 0, ಹೆಲ್ತ್ ಇನ್ಶೂರೆನ್ಸು 0. ನೀವು ವಿಮೆ ಮಾಡಿದ್ರಿ, ಲೈಫ್ ಇನ್ಶೂರೆನ್ಸು 0. ಅಂದ್ರೆ ಕಲ್ಪನಾ ಮಾಡ್ಲಿಕ್ಕೆ ಆಗ್ತದೆ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಇಷ್ಟು ಸರಳ ಮೋದಿಯವರು ಮಾಡ್ಬೋದಂತ. 12 ಲಕ್ಷ ರೂಪಾಯಿ ತನ ಇನ್ಕಮ್ ಟ್ಯಾಕ್ಸ್ ಹೆಂಗಿತ್ತು ಮೊದಲ? ನನಗೆ ನೆನಪದ 50,000 ಇತ್ತು ಫಸ್ಟ್ ನಾವು MP ಆದಾಗ. ಇಲ್ಲೆಲ್ಲ ಇವ್ರು ಜವಳಿಯವರು ಇವರು ಎಲ್ಲ ಅವಾಗ ಸಣ್ಣ ಅಂದ್ರೆ ರಿಲೇಟಿವ್ಲಿ ಸಣ್ಣವ್ರು ಇದ್ರು. ಇವರ ಕಾಕಾ ಅವರು ಚೇಂಬರ್ ಆಫ್ ಕಾಮರ್ಸ್ ಇದ್ರು, ಶಂಕರಣ್ಣ ಮನೋಳ್ಳಿ ಅವರು ಇದ್ರು, ಅಲ್ಲಿ ಬಂದಿಲ್ಲ ಕಾಣ್ತದಿಲ್ಲ ಅವರು. ಅವರೆಲ್ಲ ಮನವಿ ಕೊಡ್ತಿದ್ರು, ಇದನ್ನ ಸ್ವಲ್ಪ 2 ಲಕ್ಷ 1 ಲಕ್ಷ ಮಾಡ್ರಿ 2 ಲಕ್ಷ ಮಾಡ್ರಿ ಅಂತ. 2 ಲಕ್ಷ ಆದ್ಮೇಲೆ ಮನವಿ ಕೊಟ್ಟಿದ್ರು ಹೋಗ್ಸರ್ತೆ ನನಗೆ, ಎಷ್ಟು ಮಾಡ್ರಿ 5 ಲಕ್ಷ ಮಾಡ್ರಿ ಅಂತ. ನಾ ಪ್ರಧಾನ ಮಂತ್ರಿಗಳಿಗೆ ವಿತ್ ಸಚಿವರಿಗೆ ಹೇಳಿದ್ದೆ ನಮ್ದೊಂದು ಹಿಂಗ್ ಡಿಮಾಂಡ್ ಬಂದದಂತ. ಪ್ರಧಾನ ಮಂತ್ರಿಗಳು ನಸು ನಕ್ಕಿದ್ರು, ಸ್ವಲ್ಪ ಲೈಟ್ ಆಗಿ ಒಂದು ಸ್ಮೈಲ್ ಕೊಟ್ಟಿದ್ರು. ನನ್ಗೆ ಗೊತ್ತಾಗ್ಲಿಲ್ಲ ಏನಂತ. ಅದರ ಅನೌನ್ಸ್ ಮಾಡಿದಾಗ 12 ಲಕ್ಷ ಆಗಿತ್ತು. ಇಟ್ ವಾಸ್ 12 lakhs. ಅಂದ್ರ ಜನರ ಕೈಯಲ್ಲಿ ದುಡ್ಡಿನಿಂದ, ಆ ದುಡ್ಡಿನಿಂದ ಮಾರ್ಕೆಟ್ ಬಲಗೊಳಿಸಬೇಕು, ಡಿಮಾಂಡ್ ಜಾಸ್ತಿ ಮಾಡಬೇಕು. ಡಿಮಾಂಡ್ನಿಂದ ಈ ಒಂದು ಎಕಾನಮಿಕ್ ಸರ್ಕಲ್ ಏನದ, ಸೈಕಲ್ ಏನದ, ದಟ್ ಹ್ಯಾಸ್ ಟು ಬಿಕಮ್ ಸ್ಟ್ರಾಂಗ್. ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ನಾವು 2047 ನಮ್ಮ ದೇಶದಾಗ ಏನ್ ಕಮ್ಮಿ ಅದ? ಜಗತ್ತಿನ ಅತ್ಯಂತ ಯುವ ದೇಶ ನಮ್ದು. ಬಹಳ ಕಡೆ ದೇಶದೊಳಗೆ ಕೆಲಸ ಮಾಡ್ಲಿಕ್ಕೆ ಜನ ಇಲ್ಲ. ದೇರ್ ಆರ್ ನೋ ಪೀಪಲ್ ಟು ವರ್ಕ್. ಡಿಮಾಂಡ್ ಏನಿರ್ತದೆ? ಬೇರೆ ದೇಶಕ್ಕೆ ಹೋದಾಗ, ನಾ ಜರ್ಮನಿಗೆ ಹೋಗಿದ್ದೆ, ಡಿಮಾಂಡ್ ಏನು? ನಮ್ಗೆ ಒಳ್ಳೆ ಟೆಕ್ನಿಷಿಯನ್ ಕಳಿಸ್ರಿ, ಒಳ್ಳೆ ಇಂಜಿನಿಯರ್ ಕಳಿಸ್ರಿ, ಒಳ್ಳೆ ನರ್ಸ್ಗಳನ್ನ ಕಳಿಸ್ರಿ, ಒಳ್ಳೆ ಡಾಕ್ಟರ್ಸ್ಗಳನ್ನ ಕಳಿಸ್ರಿ. ದಟ್ ಈಸ್ ದಿ ಡಿಮಾಂಡ್. ದೇರ್ ಆರ್ ನೋ ಪೀಪಲ್ ಟು ವರ್ಕ್. ಅದಕ್ಕೆ ಭಾರತದೊಳಗೆ ಐದಾರು ಇನ್ವೆಸ್ಟ್ಮೆಂಟ್ ಆಗ್ತದ, ಅಥವಾ ಭಾರತೀಯರು ಬೇರೆ ಕಡೆ ಹೋಗಿ ಜಗತ್ತಿನ ಆರ್ಥಿಕತೆಯ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು ಭಾರತೀಯರಿದ್ದಾರೆ. ವಿ ಕ್ಯಾನ್ ಕ್ರಿಯೇಟ್ ದಿಸ್. ಮೊನ್ನೆ ಒಂದು ಭಾಷಣ ಕೇಳಿದೆ ನಾನು, ಅವ್ರ ಹೆಸರು ಮರ್ತೋಯ್ತು ನನಗೆ. H1 B1 ಈ ವೀಸಾ ಜಾಸ್ತಿ ಮಾಡಲ್ಲ, ಏನ್ ಚಿಂತೆ ಮಾಡಬೇಡ, ಭಾರತದೊಳಗೆ ಇನ್ನೋವೇಷನ್ ಶುರು ಆಗ್ತಾವ್ರೆ, ಎಲ್ಲ ಇಲ್ಲೇ ಬಂದ್ರಂತ. ದಟ್ ಈಸ್ ದಿ ಕಾನ್ಫಿಡೆನ್ಸ್. ಹಾಗಾಗಿ ದೇಶ ಬದಲಾವಣೆ ಆಗೋದದ. ಈ ದೇಶ ಬದಲಾವಣೆ ಆಗುವಂತ ಸ್ಥಿತಿಯೊಳಗೆ ನಮ್ಮ ಮಾನಸಿಕತೆ ಏನಿರಬೇಕು? ನಮ್ಮ ಮಾನಸಿಕತೆ ಅವರೇನೋ ಮಾಡೋರು ಮಾಡ್ತಾರ, ನನ್ನ ಚೈನಿನ ಮಾಡ್ತೇನೆ ಅಂತ ಇರಬಾರ್ದು. ಇವತ್ತು ಪ್ರಧಾನಮಂತ್ರಿಗಳೇನೋ ಆತ್ಮನಿರ್ಭರ ಭಾರತ ಕರೆ ಕೊಟ್ಟರ, ಸ್ವದೇಶದ ಇದಕ್ಕೆ ಕರೆ ಕೊಟ್ಟರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.